ओम श्री गुरुभ्यो नमः हरिः ओम। काली काली महाकाली मुखसुंदर जय ब्याली चार वीर भैरव 84 वीर तू पूजे मम ए मिठाई अब बोलो काली की दुआई। नमस्कार ವೀಕ್ಷಕರೇ, ವೆಲ್ಕಮ್ ಟು ನಕ್ಷತ್ರ ನಾಡಿ. ನಮ್ಮ ಕ್ಲಾಸಸ್ಸು ಇದೆ 19ನೇ ತಾರೀಕು, ಅಂದರೆ ಕೇವಲ 15 ದಿವಸ ಇದೆ. 85ನೇ ಬ್ಯಾಚ್ ಶುರು ಆಗುತ್ತೆ. ಮನೆಯಲ್ಲೇ ಕೂತ್ಕೊಂಡು ಕಲಿಬೋದು. ವಾಟ್ಸ್ಆ್ಯಪ್ ಮುಖಾಂತರ ಲಿಂಕ್ ಬರುತ್ತೆ, ಲಿಂಕ್ನ ಕ್ಲಿಕ್ ಮಾಡಿ ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ಮುಖಾಂತರ ಸಂಭಾಷಣೆ ಮಾಡ್ಬೋದು, ಇಬ್ಬರು ಇಂಟ್ರ್ಯಾಕ್ಟ್ ಮಾಡ್ಬೋದು. ಫ್ಯಾಮಿಲಿ ಸಮೇತ ಕಲೀರಿ. 2 ಬ್ಯಾಚ್ ಮಾಡ್ತಾ ಇದ್ದೀನಿ ಅನುಕೂಲ ಮಾಡ್ಕೊಳ್ಳೋಕ್ಕೆ. ಬೆಳಗ್ಗೆ 10ರಿಂದ 12, ಸಂಜೆ 7ರಿಂದ 9. ಜ್ಯೋತಿಷದಲ್ಲಿರ್ತಕ್ಕಂಥ ಸಂಕ್ಷಿಪ್ತವಾಗಿರ್ತಕ್ಕಂಥದ್ದು ವಿತ್ ಪ್ರೆಡಿಕ್ಟಿವ್. ನಾನೇನು ಆ್ಯಪಲ್ಲಿ ತೋರಿಸ್ತೀನೋ ಅದು ಪ್ರೆಡಿಕ್ಟಿವ್, ವಿತ್ ಹೇಗೆ ಪ್ರೆಡಿಕ್ಷನ್ ಬರುತ್ತೆ, ಹೇಗೆ ಅದು ನಂಬರ್ಸ್ ಬರುತ್ತೆ, ಹೇಗೆ ಅದು ಲಗ್ನ ಫಾರ್ಮ್ ಆಯಿತು, ನೋ ದೋಷ ಏನೂ ಇಲ್ಲ. ಫಸ್ಟ್ ಕ್ಲಾಸ್ ಆಗಿರುತ್ತೆ. ನೀವು ಕಲ್ತಾದ್ಮೇಲೆ ಅದು ನಿಮಗೆ ಥ್ರಿಲ್ ಗೊತ್ತಾಗೋದು. ಮುಂಚೆನೇ ಕಲಿಬೇಕು ಅಂದರೆ ಏನೋ ಸುಮ್ಮನೆ ನಮಗೆ ಅದು ಇಲ್ಲಿ ಇದಿದೆ ನಮ್ಗೆ ಅರ್ಥ ಆಗಲ್ಲ, ಸುಮ್ಮನೆ ಅದೆಲ್ಲ ನಾಟಕ ಅಷ್ಟೇ. ಅದು ಯಾಕಂದರೆ ಇದು ಸಿಂಪಲ್ ವಿದ್ಯೆ. ಇದು ತುಂಬ ಕಾಂಪ್ಲಿಕೇಟೆಡ್ ಆಗಿದ್ರೆ ಹೇಳ್ತಾರೆ ತುಂಬ ಕಷ್ಟ ಅಂತ ಹೇಳ್ತಾರೆ. ಇದು ವೆರಿ ಈಸಿ. ಯಾರ್ಯಾರು 5ನೇ ಕ್ಲಾಸ್ವರೆಗೂ ಓದಿದ್ದೀರೋ ಸಾಕು, ಇದು ಅರ್ಥ ಆಗ್ಬಿಡುತ್ತೆ. 5ನೇ ಕ್ಲಾಸ್ ಸಾಕು, 5th ಸ್ಟ್ಯಾಂಡರ್ಡ್. ಅದಕ್ಕಿಂತ ಇನ್ನೇನು ದೊಡ್ಡ ಟಾಪಿಕ್ ಇಲ್ಲ. ಇದು ಒಂಥರ ಟೆಕ್ನಾಲಜಿಕಲ್ ಟಾಪಿಕ್ ಅಲ್ಲ. ಇದು ವೆರಿ ಸಿಂಪಲ್ ಸೈನ್ಸ್, ಸಿಂಪಲ್ ಡಿವೈನ್ ಸೈನ್ಸ್, ಬೇಸಿಕ್ ಡಿವೈನ್ ಸೈನ್ಸ್. ಇದರೊಳಗೆ ಹೋಗ್ಬಿಟ್ಟು ಸೈನ್ ಥೀಟಾ, ಕಾಸ್ ಥೀಟಾ, ಕೋಸಿಕೆಂಟ್ ಥೀಟಾ, ಟ್ರಿಗ್ನಾಮೆಟ್ರಿ, ಪೈ ಚಾರ್ಟು, ಪೈ ಮತ್ತೆ ಲಾಗ್ರಿಥಮ್ಸು ಅವೆಲ್ಲ ಏನು ಬೇಡ. ಇಲ್ಲಿ ಸಿಂಪಲ್ ಬೇಸಿಕ್ ಪ್ಲಸ್ ಆರ್ ಮೈನಸ್ ಅಡಿಷನ್ನು ಸ್ವಲ್ಪ ಗೊತ್ತಿದ್ರೆ, ಅದು ಗೊತ್ತಿಲ್ಲ ಅಂದ್ರೆ ಆ್ಯಪಲ್ಲೇ ಬಂದ್ಬಿಡುತ್ತೆ. ಅದು ಹೌ ಇಟ್ ಟ್ರಾನ್ಸ್ಫಾರ್ಮ್ಸ್ ಇಂಟು ಸಿಂಪಲ್ ಕ್ಯಾಲ್ಕುಲೇಷನ್. 360 ಡಿಗ್ರಿ ಅಂದರೆ ಗೊತ್ತು ಎಲ್ಲರಿಗೂ. ಅದನ್ನು ಡಿವೈಡ್ ಮಾಡಿದ್ರೆ 180 ಅಂತ ಗೊತ್ತು. ಸೊ ಅಷ್ಟು ಡಿಗ್ರಿಗಳು. ಒಂದು ಮನೆ ಅಂದರೆ 30 ಡಿಗ್ರಿ, 12 ಮನೆಗಳು, 12 × 30 360 ಡಿಗ್ರಿಗಳು ಅಷ್ಟೇ. ಈ ಡಿಗ್ರಿ ಒಳಗಡೆ ನಕ್ಷತ್ರಗಳಿರುತ್ತೆ. ಇಷ್ಟು ನಕ್ಷತ್ರ ಬಿಟ್ಟರೆ ಮತ್ತೆ ಇನ್ನೇನಿಲ್ಲ ಕ್ಯಾಲ್ಕುಲೇಷನ್. ಲಗ್ನ ವೆರಿ ಸಿಂಪಲ್ ಕ್ಯಾಲ್ಕುಲೇಷನ್. ಲಗ್ನ ಇಸ್ ದಿ ಮೋಸ್ಟ್ ಈಸಿಯೆಸ್ಟ್ ಕ್ಯಾಲ್ಕುಲೇಷನ್. ಲಗ್ನದಿಂದ 1ನೇ ಮನೆ 2ನೇ ಮನೆ. ಯಾರು ಹೇಳಿದ್ದು 20 ವರ್ಷ ಬೇಕು ಕಲಿಯೋಕ್ಕೆ ಅಂತ? ಎಲ್ಲ ಸುಳ್ಳು ಹೇಳ್ತಾರೆ. ಬರೀ ಸುಳ್ಳು ಹೇಳಿ 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 ಈ ವಿದ್ಯೆನ ಮುಚ್ಚಿಟ್ಬಿಟ್ಟಿದ್ರು. ಈ ವಿದ್ಯೆಯಲ್ಲಿ ಏನು ಗೊತ್ತಾಗುತ್ತೆ ಅಂದರೆ, ನಾವೇನು ಕೋಟ್ಯಾಧಿಪತಿಗಳಾಗಲ್ಲ ಈ ವಿದ್ಯೆ ಗೊತ್ತಾಗಿದ್ದ ತಕ್ಷಣ. ಈ ವಿದ್ಯೆ ಗೊತ್ತಾದಾಗ ನಮ್ಮಲ್ಲಿ ಎಷ್ಟರ ಮಟ್ಟಿಗೆ ಒಂದು ಸಂಪತ್ತಿದೆ, ವಿದ್ಯೆ ಸಂಪತ್ತು, ಆರ್ಥಿಕ ಸಂಪತ್ತು, ನಮ್ಮ ವೈವಾಹಿಕ ಜೀವನ, ನಮ್ಮ ಆರೋಗ್ಯ, ಒಂದು ಸೀಕ್ರೆಟ್ ಥರ ಒಂದು ಕಾಣಿಸುತ್ತದೆ. ಸೀಕ್ರೆಟ್ ಓಪನ್ ಮಾಡಿದಾಗ ಒಂಥರ ಪ್ಯಾಂಡೋರಾಸ್ ಬಾಕ್ಸ್ ಓಪನ್ ಮಾಡ್ದಂಗೆ ಖಂಡಿತ ಇರುತ್ತೆ. ಓಕೆ, ಇವತ್ತು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವಿಚಾರನ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದೇ ನಿಮಿಷ. ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ರಾಹು ಕೇತು. ಈ ರಾಹು ಮತ್ತು ಕೇತು ಎಲ್ಲರಿಗೂ ಟೆನ್ಷನ್, ಓಡೋಗಿ ಭಯಪಟ್ಟು ಪೂಜೆ ಮಾಡಿಸ್ತೀವಿ. ವೆರಿ ಸಿಂಪಲ್ ಆಗಿರ್ತಕ್ಕಂಥದ್ದು, ಹೈಲಿ ಎಫೆಕ್ಟಿವ್ ಆಗಿರ್ತಕ್ಕಂಥದ್ದು, ಭಾಳ ವಿಶೇಷವಾಗಿರ್ತಕ್ಕಂಥದ್ದು ನಾವು ಮನೇಲೇ ಕುತ್ಕೊಂಡು ಮಾಡ್ಬೋದು. ಓಡೋಗೋದಲ್ಲ. ಸಾವಿರಾರು ರೂಪಾಯಿ ದುಡ್ಡು ಖರ್ಚು ಮಾಡಿದ ತಕ್ಷಣ ಅಲ್ಲಿ ರಾಹುಕೇತುಗಳು ಸೈಲೆಂಟ್ ಆಗಲ್ಲ. ವೆರಿ ಸಿಂಪಲ್ ಅಂತಂದ್ರೆ ದುರ್ಗಾ ಮತ್ತೆ ಗಣಪತಿ. ಪಾರ್ವತಿಯ ಸ್ವರೂಪನ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಈ ದುರ್ಗಾ ಮತ್ತೆ ಗಣಪತಿಗೆ ಬಹಳ ಇಷ್ಟಕರವಾಗಿರ್ತಕ್ಕಂಥ ಒಂದು ಹೂವು. ಆ ಹೂವು ಕೆಂಪು ದಾಸವಾಳ, ಹೈಬಿಸ್ಕಸ್. ಈ ಹೈಬಿಸ್ಕಸ್ ವಿಶೇಷವಾಗಿರ್ತಕ್ಕಂಥದ್ದು. ಅದು ನೋಡ್ತಕ್ಕಂಥ ಬ್ಯೂಟಿ ಹೇಗಿದೆ ಅಂತಂದ್ರೆ, ಅದು ಡಿಸ್ಕ್ರಿಪ್ಷನ್ ಮಾಡಿದ್ರೆ ಕಾಳಿಯ ಒಂದು ಮುಖವನ್ನು ತೋರಿಸುತ್ತಲ್ಲಿ, ಪ್ಲಸ್ ನಾಲಿಗೆ ಚಾಚಿರ್ತಕ್ಕಂಥದ್ದು, ಮಧ್ಯದಲ್ಲಿರ್ತಕ್ಕಂಥ ಒಂದು ಕೊಂಡಿ ಥರ ಬರ್ತಕ್ಕಂಥದ್ದು ಹೂವದಲ್ಲಿ. ಇದಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇದೆ. ಎಸ್ಪೆಷಲಿ ಆಯುರ್ವೇದದಲ್ಲಿ ಬಹಳ ಶಕ್ತಿ ಇರ್ತಕ್ಕಂಥದ್ದು. ಈ ಹೈಬಿಸ್ಕಸ್ ಅಂತ ನಾವೇನು ಕರಿತೀವಿ, ಕೆಂಪು ದಾಸವಾಳ ಅಂತ ಏನು ಕರಿತೀವಿ ನಾವು, ಅದರ ಹಲವಾರು ಕಲರ್ಸ್ ಇದೆ. ಪರ್ಪಲ್ಲು, ಯೆಲ್ಲೋ, ವೈಟ್. ಕೆಂಪು ವಿಶೇಷ. ಅದರಲ್ಲಿ ಅನೇಕ ರಾಷ್ಟ್ರಗಳು ಈ ಹೂವನ್ನು ಬಹಳ ಮೆಡಿಸಿನಲ್ ವ್ಯಾಲ್ಯೂಗೆ ಅಡೋರ್ ಮಾಡ್ಕೊಳ್ತಾರೆ. ಮಲೇಷಿಯಾದು ನ್ಯಾಷನಲ್ ಫ್ಲವರ್ ಹೈಬಿಸ್ಕಸ್. ಇದರಲ್ಲಿ ಬಹಳಷ್ಟು
ಈ ರೋಗ ನಿರೋಧಕ ಶಕ್ತಿ ಇರ್ತಕ್ಕಂಥದ್ದು ಹೈಬಿಸ್ಕಸ್ ಅಲ್ಲಿ. ಲೋ ಬ್ಲಡ್ ಪ್ರೆಷರ್ ಅವ್ರಿಗೆ ವಿಶೇಷವಾಗಿ ಹೈಬಿಸ್ಕಸ್ ಒಳ್ಳೇದಾಗುತ್ತೆ. ಹಾಗೆ ಡಯಾಬಿಟಿಕ್ ಆಗಿರ್ತಕ್ಕಂಥವ್ರಿಗೂ ಆಂಟಿ ಆಕ್ಸಿಡೆಂಟ್ಸ್ ತರ ವರ್ಕ್ ಆಗುತ್ತೆ. ಚರ್ಮ ರೋಗಕ್ಕೂ ಹೆಲ್ಪ್ ಆಗುತ್ತೆ. ಹಾಗೆ ಗೈನಕಲ್ ಪ್ರಾಬ್ಲಮ್ ಇರ್ತಕ್ಕಂಥವ್ರು, ಋತುಚಕ್ರ ಪ್ರಾಬ್ಲಮ್ ಇರ್ತಕ್ಕಂಥವ್ರಿಗೆ ಹೈಬಿಸ್ಕಸ್ ವಿಶೇಷವಾಗಿ ಹೆಲ್ಪ್ ಆಗುತ್ತೆ. ಆಯುರ್ವೇದದಲ್ಲಿ ಈ ಹೈಬಿಸ್ಕಸ್ ಅಥವಾ ದಾಸವಾಳನ ಯಥೇಚ್ಛವಾಗಿ ಬಳಸ್ತಾರೆ. ಅದು ಆಯುರ್ವೇದದ್ದಾಯ್ತು. ಇವಾಗ ಇಲ್ಲಿ ಬರೋಣ, ಜ್ಯೋತಿಷಕ್ಕೆ ಬರೋಣ. ನಮ್ಮ ಪುರಾಣದಲ್ಲಿ ಏನು ಕೊಟ್ಟಿದ್ದಾರೆ? ಕಥೆ ಪುರಾಣದಲ್ಲಿ ದುರ್ಗಾನ ಆದಿ ಪರಾಶಕ್ತಿ, ಆದಿ ಅಂದ್ರೆ ಮೊದಲು, ಪರಾಶಕ್ತಿ ಇರ್ತಕ್ಕಂಥ ದುರ್ಗಾ. ಆ ದುರ್ಗಾ ಮ್ಯಾನಿಫೆಸ್ಟ್ ಆಗಿರ್ತಕ್ಕಂಥದ್ದು, ಬೇರೆ 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 ಫಾರ್ಮ್ ಅಲ್ಲಿ ಮ್ಯಾನಿಫೆಸ್ಟ್ ಆಗಿರ್ತಕ್ಕಂಥದ್ದು, ನವದುರ್ಗೆಯರು ಅಂತ ಕರಿತೀವಿ, ಮ್ಯಾನಿಫೆಸ್ಟ್ ಆಗಿರ್ತಕ್ಕಂಥದ್ದು. ಈ ಮ್ಯಾನಿಫೆಸ್ಟ್ ಅಂತಂದ್ರೆ ಏನು ನಾವು ಅರ್ಥ ಮಾಡ್ಕೋಬೇಕು. ವಾಟ್ ಇಸ್ ಮ್ಯಾನಿಫೆಸ್ಟ್? ಈ ವರ್ಡ್ ಅರ್ಥ ಮಾಡ್ಕೋಬೇಕು. ಭಗವಂತನ ಆತ್ಮದಿಂದ ನಾವೆಲ್ಲ ಬಂದಿರತಕ್ಕಂಥದ್ದು, ಭಗವಂತನ ಆತ್ಮದಿಂದ ಬಂದಿರತಕ್ಕಂಥದ್ದು. ಆದರೆ ಆ ಆತ್ಮ ಬೇರೆ ಬೇರೆ ಜೀವಿಗಳಿಗೆ ಸೇರಿ ಅದು ಜೀವಾತ್ಮ ಆಗಿರೋದು. ಸೊ ನಮ್ಮಲ್ಲೂ ಮನುಷ್ಯನ ದೇಹ ಒಳಗಡೆ ಇರತಕ್ಕಂಥದ್ದು ಜೀವ ಮತ್ತೆ ಆತ್ಮ. ಒಂದು ಹುಲಿ ತಗೊಳ್ಳಿ, ಹುಲಿಯ ದೇಹ ಒಳಗಡೆ ಇರತಕ್ಕಂಥದ್ದು ಜೀವ, ಒಂದು ಆತ್ಮ. ಆನೆ ತಗೊಳ್ಳಿ, ಆನೆಯ ಒಂದು ಸ್ವರೂಪ ಜೀವ ಮತ್ತೆ ಆತ್ಮ. ಹಾಗೇನೆ ಭಗವಂತ ಒಬ್ಬನೇ, ಸ್ವರೂಪಗಳು ಅನೇಕ. ಫಾರ್ ಎಕ್ಸಾಂಪಲ್, ಒಂದು ಬೇರೆ ಬೇರೆ ಇರ್ತಕ್ಕಂಥ ಊಜಿಗಳು ತಗೋಣ, ಡಿಸೈನ್ ಊಜಿಗಳು. ಗ್ಲಾಸ್, ಒಂದು ರೌಂಡ್ ಹಿಂಗೆ ಕರ್ವ್ ಆಗಿರ್ತಕ್ಕಂಥ ಗ್ಲಾಸು, ಹಿಂಗೆ ಈ ತರ ಹೋಗಿರ್ತಕ್ಕಂಥ ಒಂದು ಗ್ಲಾಸು, ಸ್ಟ್ರೈಟ್ ಆಗಿರ್ತಕ್ಕಂಥ ಒಂದು ಗ್ಲಾಸು, ಎರಡು ಕಡೆ ಹೋಗಿರ್ತಕ್ಕಂಥ ಗ್ಲಾಸ್ ಎಲ್ಲ ತಗೊಳ್ಳೋಣ. ಅದರೊಳಗಡೆ ನೀರು ತುಂಬೋಣ. ಆ ನೀರು ಶೇಪು ಆ ಬಾಟ್ಲ್ ಹೇಗಿದೆಯೋ ಅದೇ ತರನೇ ಶೇಪಲ್ಲೇ ನೀರು ತುಂಬುತ್ತೆ. ಅರ್ಥ ಮಾಡ್ಕೊಳ್ಳಿ. ಶೇಪ್ ಎಲ್ಲ ಬೇರೆ ಬೇರೆ ತರ ಇರುತ್ತೆ. ಬೇರೆ ಬೇರೆ ವಿಭಿನ್ನವಾಗಿರ್ತಕ್ಕಂಥ ಪಾತ್ರೆಗಳೆಲ್ಲ ಹಾಕಿದ್ರೆ ಬೇರೆ ಬೇರೆ ಶೇಪ್ ಅದು ತಾಳುತ್ತೆ. ವಾಟರ್ ಅನ್ನೋ ಎಲಿಮೆಂಟ್, ವಾಟರ್ ಅನ್ನೋ ಎಲಿಮೆಂಟು ಆತ್ಮಕ್ಕೆ ಇರ್ತಕ್ಕಂಥದ್ದು. ಈ ಪಾತ್ರೆಗಳು ಡಿಸೈನ್ ಆಗಿರ್ತಕ್ಕಂಥದ್ದು ಎಲ್ಲ ಜೀವಗಳು. ಸೊ ವಾಟರ್ ಎಲ್ಲ ಕಡೆ ಒಂದೇ, ಆದರೆ ಶೇಪು, ಅದರ ಒಂದು ಏನಂತಾರೆ ಬಾಯನ್ಸಿ, ಅದರೊಳಗಿರ್ತಕ್ಕಂಥ ಕೆಪಾಸಿಟಿ ಸ್ವಲ್ಪ ಡಿಫರೆನ್ಸ್. ಆದರೆ ಎಲಿಮೆಂಟು ವಾಟ್ರೆ. ಸೊ ಅದೇ ಥರ ಈ ಹೂಗಳು ಅಷ್ಟೇ, ನೇಚರ್ದು ಎಲಿಮೆಂಟ್, ಭಗವಂತನ ಒಂದು ಎಲಿಮೆಂಟ್ ಹೂವು. ಈ ಭಗವಂತನ ಎಲಿಮೆಂಟ್ ಹೂವು ಎಷ್ಟೊಂದು ವಿಧವಾಗಿದೆ. ರೋಸ್ ಇದೆ, ಮಲ್ಲಿಗೆ ಇದೆ, ಜಾಜಿ ಇದೆ, ಒಲಿಯಾಂಡರ್ ಇದೆ, ಬಹಳಷ್ಟು ಹೂಗಳು ದೇವರಿಗೆ ಪ್ರಿಯವಾಗಿರ್ತಕ್ಕಂಥದ್ದು. ಎಲ್ಲನೂ ಭಗವಂತನ ಸೃಷ್ಟಿನೇ. ಅಲ್ಲಿ ಆ ಸೃಷ್ಟಿಯ ಅದ್ಭುತ ನಾವು ಎಲ್ಲಿ ತಿಳ್ಕೋಬೇಕು ಅಂದ್ರೆ, ಒಂದು ಹೂವಿನ ಗಿಡ ಹಾಕಿದಾಗ ಅದ್ರಲ್ಲಿ ಯಾವುದೇ ಕಲರ್ ಇರ್ತಕ್ಕಂಥದ್ದಿಲ್ಲ. ಅದೇ ಬೆಳೆದಾಗ ಅದು ಕೊಡ್ತಕ್ಕಂಥ ಕಲರ್ಸ್, ನಾವು ಯಾವ ಕೆಮಿಕಲ್ ಯೂಸ್ ಮಾಡಿದ್ರೂ ಕಲರ್ಸ್ನ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ವೈಟ್ ಕಲರ್ನ, ಗ್ರೀನ್ ಕಲರ್ ಪ್ಲಾಂಟ್ ಅಲ್ಲಿ ವೈಟ್ ರೋಸ್, ರೆಡ್ ರೋಸ್, ಯೆಲ್ಲೋ ಕಲರ್ ಫ್ಲವರ್, ಬ್ಲೂ ರೋಸ್, ಪಿಂಕ್ ರೋಸ್, ಡಿಫ್ರೆಂಟ್ ಕಲರ್ಸ್ ಇರ್ತಕ್ಕಂಥದ್ದು. ಚೆಂಡು ಹೂವ ಕಲರ್ ನೋಡಿ. ಈ ಕಲರ್ ತುಂಬಿದವ್ರು ಯಾರು? ಹೂನಲ್ಲಿ ಕಲರ್ ತುಂಬಿದವ್ರು ಯಾರು? ಹಾಗೆ ನಾವು ಜೇನ್ ತಗೊಂಡು ತಿಂತೀವಿ. ಆ ಜೇನ್ ಎಲ್ಲಿಂದ ಬಂದಿರೋದು? ಹೂವಿಂದನೇ. ಆ ಹೂವಿನಲ್ಲಿ ಮಕರಂದ ತುಂಬಿದವ್ರು ಯಾರು? ದಿಸ್ ಇಸ್ ದಿ ಬ್ಯೂಟಿ ಆಫ್ ದಿ ನೇಚರ್. ಆ ಸೃಷ್ಟಿಕರ್ತ, ಅವನ ಸೈನ್ಸ್ ನಮ್ಮ ಸೈನ್ಸ್ ಏನೂ ಇಲ್ವೇ ಇಲ್ಲ. ಆ ಸೈನ್ಸ್ನ ಕಂಪೇರ್ ಮಾಡೋಕ್ಕೆ ಅಲ್ಲ. ನಾವೊಂದು ಆರ್ಟಿಫಿಷಿಯಲ್ ಆಗಿ ಒಂದು ಹೂವನ್ನ ಗಿಡದ ಕ್ರಿಯೇಟ್ ಮಾಡಿಕೊಂಡು, ಒಂದು ಹೂವು ಬಂದಿದ ತಕ್ಷಣ ಅದಕ್ಕೆ ಆರ್ಟಿಫಿಷಿಯಲ್ ಆಗಿ ಕ್ರಿಯೇಟ್ ಮಾಡ್ತಾರೆ ಎಷ್ಟೋ ಜನ. ಈ ಮಾಮೂಲಿ ಡೆಕೋರೇಷನ್ ಫ್ಲವರ್ಸ್ ಇರುತ್ತೆ, ಅದು ಸ್ಮೆಲ್ ಮಾಡಿ ಸ್ಮೆಲ್ಲೇ ಇರಲ್ಲ. ದಟ್ ಇಸ್ ಆರ್ಟಿಫಿಷಿಯಲಿ ಕ್ರಿಯೇಟೆಡ್. ಅದು ನೋಡಕ್ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ, ಸ್ಮೆಲ್ ಇರಲ್ಲ, ಅದರೊಳಗಡೆ ಮಕರಂದ ಇರಲ್ಲ. ಎಲ್ಲ ಕೆಲವೊಂದು ಜೀವಾತ್ಮಗಳಿಗೆ ಈ ಹೂವು ಮತ್ತೆ ಜೀವಾತ್ಮ ಬಹಳ ಹತ್ತಿರದ ನಂಟಿರತಕ್ಕಂಥದ್ದು. ಇಬ್ಬರಿಗೂ ನಂಟು, ಹೂವಿಗೆ ಮತ್ತೆ ಕೆಲವು ಜೀವಾತ್ಮಕ್ಕೆ. ಅನೇಕ ದುಂಬಿಗಳು, ಅನೇಕ ಪಕ್ಷಿಗಳು
ಹೂವಿನಲ್ಲಿರ್ತಕ್ಕಂಥ ಮಕರಂದವನ್ನು ತಗೊಳುತ್ತೆ. ಹಾಗೆ ಅದಕ್ಕೆ ಏನು ಹೆಲ್ಪ್ ಮಾಡುತ್ತೆ, ವಾಪಸ್ಸು ಅಲ್ಲಿರ್ತಕ್ಕಂಥ ಪೋಲನ್ ಗ್ರೀನ್ಸ್ನ ತಗೊಂಡು ಬೇರೆ ಕಡೆ ಹಾಕತ್ತೆ, ಬೇರೆ ಕಡೆ ಹುಟ್ಟಲಿ ಅಂತ ಹೇಳಿ ಹಾಕತ್ತೆ. ಇನ್ಸೆಕ್ಟ್ಸು, ಪಕ್ಷಿಯಿಂದ ಆಗತ್ತೆ. ಬಾವುಲಿಗಳಿಗೆ ಬಹಳ ಇಷ್ಟ ಹೈಬಿಸ್ಕಸ್ ಅಂದ್ರೆ, ಬ್ಯಾಟ್. ಹಾಗೆ ಬಹಳಷ್ಟು ಜೇನಿಗೂ ಇರತಕ್ಕಂಥದ್ದು, ಎಷ್ಟೊಂದು ಇನ್ಸೆಕ್ಟ್ಸು ಬಂದು ಮಕರಂದವನ್ನು ಹೀರುತ್ತೆ. ಅಂದ್ರೆ ನೇಚರು ಬೇರೆ ಬೇರೆ ಜೀವಾತ್ಮಕ್ಕೆ ಬೇರೆ ಬೇರೆ ಸಂಗತಿಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗೆ ಏನಕ್ಕೆ ನಾವು ಹೂವನ್ನ ಅರ್ಪಣೆ ಮಾಡ್ತೀವಿ ಅಂತಂದ್ರೆ, ನಮ್ಮ ಸೃಷ್ಟಿ ಎಷ್ಟು ಚೆನ್ನಾಗಿದೆ, ಭಗವಂತನ ಸೃಷ್ಟಿ ಹೂಗಳಲ್ಲೂ ಇದೆ. ಆ ಸೃಷ್ಟಿಯ ಒಂದು ವಿಚಾರವನ್ನ ದೇವರಿಗೆ ವಾಪಸ್ ಅರ್ಪಣೆ, ಅದಕ್ಕೆ ಹೂ ಇಡೋದು. ಯಾಕಂದ್ರೆ ನೇಚರ್ನೇ ನಿನಗೆ ಸಮರ್ಪಣೆ ಮಾಡ್ತೀವಿ ಇನ್ ಎ ಸ್ಮಾಲರ್ ಫಾರ್ಮ್. ಸೊ ಆ ರೀತಿ ಇರಬೇಕಾದ್ರೆ ಹೈಬಿಸ್ಕಸ್ ಅಲ್ಲಿ ಒಂದು ವಿಶೇಷ ಏನು ಅಂತಂದ್ರೆ, ರಾಹು ಕೇತುಗಳನ್ನ ಸೈಲೆಂಟ್ ಮಾಡ್ತಕ್ಕಂಥ ಒಂದು ಪವರ್ ಹೈಬಿಸ್ಕಸ್ ಇದೆ. ದುರ್ಗಾ ಅನೇಕ ಫಾರಮ್ಸ್ ತಗೊಂಡಾಗ ಕಾಳಿ ಫಾರಮು ತಗೊಳ್ತಿರ್ತಕ್ಕಂಥದ್ದು ಒಂದು. ಮರ್ದಿನಿ, ಮಹಿಷಾಸುರ ಮರ್ದಿನಿ, ಚಂಡಿ, ಚಾಮುಂಡಿ. ಚಂಡಿ ಅಂತಕ್ಕಂಥದ್ದು ಸಾಫ್ಟು, ಚಾಮುಂಡಿ ಅಂತಕ್ಕಂಥದ್ದು ಫಿಯರ್ಸ್. ಚಂಡಿ, ಚಾಮುಂಡಿ ಇದರಲ್ಲಿ ಅನೇಕ ರಾಕ್ಷಸರನ್ನ ಕೊಂದಿರ್ತಕ್ಕಂಥದ್ದು. ಎಲ್ಲರ ಕಥೆಗಳಲ್ಲಿ ಕೇಳಿದೀವಿ. ರಕ್ತ ಬೀಜಾಸುರ, ಅರ್ಥ ಮಾಡ್ಕೊಳ್ಳಿ, ರಕ್ತ ಬೀಜಾಸುರ. ಅವನು ಎಷ್ಟು ಕೊಂದ್ರು ಕೂಡ ರಕ್ತ ಗ್ರೌಂಡ್ಗೆ ಚೆಲ್ಲಿದ ತಕ್ಷಣನೇ ಮತ್ತೆ ಇನ್ನೊಂದಷ್ಟು ಉಟ್ಕೊಂಡ್ಬಿಡ್ತಾರೆ ರಕ್ತ ಬೀಜಾಸುರ. ಕೊನೆಗೆ ಅದನ್ನ ಮಾಡಿ ರಕ್ತವನ್ನು ಕುಡಿತಕ್ಕಂಥ ಕೆಲಸವನ್ನು ಆ ಒಂದು ಡಿಪಿಕ್ಷನ್ ಅಲ್ಲಿ ಇದೆ, ಅನ್ಹಿಲೇಷನ್. ಸೊ ಹಾಗೆ ಬಹಳಷ್ಟು ನಮಗೆ ಈ ಒಂದು ರಾಕ್ಷಸರ ಒಂದು ದಂಡನ್ನು ಕೊಲ್ಲಕ್ಕೆ ಅಂದ್ರೆ ಇಟ್ಸ್ ಇಂಟರ್ನಲ್. ಅಂದ್ರೆ ಕಥೆಯಲ್ಲಿ ಅಲ್ಲಿ ನಡೆದಿತ್ತು ಅವ್ರು ಇದ್ರು ಅಂತಲ್ಲ, ನಮ್ಮಲ್ಲಿರ್ತಕ್ಕಂಥ ರಾಕ್ಷಸ ಗುಣ ಮತ್ತೆ ಸಾತ್ವಿಕ ಗುಣ. ಅದ್ರ ಮಧ್ಯದಲ್ಲಿ ಬಂದಿರತಕ್ಕಂಥದ್ದು, ಅದರ ಎರಡು ಮಧ್ಯದಲ್ಲಿ ಬಂದಿರತಕ್ಕಂಥದ್ದು ರಾಜಸಿಕ ಗುಣ. ಆ ಒಂದು ಕಾಳಿಲಿ ರಾಜಸಿಕ ಗುಣ ಮತ್ತೆ ಸಾತ್ವಿಕ ಗುಣ, ತಾಮಸ ಇರಲ್ಲ. ತಾಮಸ ಅನ್ನೋದು ಬೇರೆ ಕಂಪ್ಲೀಟ್. ಸೊ ರಾಜಸಿಕ ಅನ್ನೋದು ಮಧ್ಯದ ಒಂದು ತತ್ವ. ಈ ತತ್ವದಲ್ಲಿ ಬಂದಿರತಕ್ಕಂಥದ್ದು ಕಾಳಿಯ ಗುಣ. ಈ ರಾಕ್ಷಸರನ್ನೆಲ್ಲ ಸಂಹಾರ ಮಾಡ್ತಾ 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 ಎಲ್ಲರೂ ಸಂಹಾರ ಮಾಡಿದಾದ್ಮೇಲೆ ಅವ್ರಿಗೆ ಕಂಟ್ರೋಲ್ ಇರಲಿಲ್ಲ, ಡಿಸ್ಟ್ರಕ್ಷನ್ ಕಂಟ್ರೋಲ್ ಇರಲಿಲ್ಲ, ಇನ್ನೂ ಧ್ವಂಸ ಮಾಡ್ತಾನೆ ಇದ್ರು. ಅದನ್ನು ಹೇಗಾರು ಮಾಡಿ ಆ ಧ್ವಂಸವನ್ನು ನಿಲ್ಲಿಸಬೇಕು ಅಂತ ಹೇಳಿ ಕಾಳಿಯ ಗಂಡನನ್ನ ಪರಶಿವನ್ನ ಬೇಡ್ಕೊಳ್ತಾರೆ. ಕಾಳಿಯ ಒಂದು ಸ್ವರೂಪ ನಿಲ್ತಾ ಇಲ್ಲ, ಎಲ್ಲಾ ಲೋಕಗಳು ಹಾಳಾಗುತ್ತೆ, ಸ್ವಲ್ಪ ನಿಲ್ಲಿಸಬೇಕು ಅಂತ ಹೇಳಿ ಎಲ್ಲಾ ವಿಧದಲ್ಲೂ ಅವರು ಟ್ರೈ ಮಾಡ್ತಾರೆ. ಅಗ್ನಿ, ವಾಯು, ಜಲ ಎಲ್ಲ. ಕಾಳಿಯ ಒಂದು ಸ್ವರೂಪ ಎಲ್ಲರನ್ನು ಡಿಸ್ಟ್ರಕ್ಷನ್ ಮಾಡಕೊಟ್ಟೋಗುತ್ತೆ. ಅದಕ್ಕೆ ಗೊತ್ತಾಗ್ತಾ ಇಲ್ಲ ಅದು. ಇಟ್ ಈಸ್ ಜಸ್ಟ್ ಇವರೆಲ್ಲ ಇದು ಮಾಡಿದ್ದಾರೆ, ಇವ್ರನ್ನೆಲ್ಲ ಡಿಸ್ಟ್ರಕ್ಟ್ ಮಾಡಬೇಕು. ಅದ್ರಲ್ಲಿ ಒಳ್ಳೆನೂ ಹೋಗ್ತಾನೆ, ಕೆಟ್ಟವನು ಹೋಗ್ತಾನೆ, ಎಲ್ಲ ಸಂಹಾರ. ಒಳ್ಳೇದು ಉಳಿಬೇಕು ಅನ್ನೋ ವಿಚಾರದಲ್ಲಿ ದೇವತೆಗಳು ಕೂತ್ಕೊಂಡು ಆಲೋಚನೆ ಮಾಡಿದಾಗ ಪರಶಿವನೇ ಇದಕ್ಕೆ ಒಂದು ಸೂಕ್ತವಾಗಿರ್ತಕ್ಕಂಥ ಮಾರ್ಗ ಕಂಡುಹಿಡಿಬೇಕು ಅಂತ ಹೇಳಿ ಪರಶಿವನ ಒಂದು ಯೋಚನೆ ಮಾಡಿ, ಕಾಳಿ ಸೈಲೆಂಟ್ ಆಗಲ್ಲ, ನಾನು ಅವಳಿಗೆ ಶರಣಾಗಬೇಕು ಅಂತ ಹೇಳಿ ಆ ಕಾಳಿ ಧ್ವಂಸ ಮಾಡ್ತಕ್ಕಂಥ ಜಾಗದಲ್ಲಿ ಅಂಗಾತವಾಗಿ ಮಲ್ಕೊಳ್ತಾನೆ ಶಿವ. ಅವಳ ರೌದ್ರತೆಯಿಂದ ಏನಾಗುತ್ತೆ, ಇವನು ನಾನು ಸಾಯಿಸ್ತೀನಿ ಅಂತ ಹೇಳಿ ಅವನ ಎದೆ ಮೇಲೆ, ಶಿವನ ಎದೆ ಮೇಲೆ ಕಾಲಿಡ್ತಕ್ಕಂಥದ್ದು. ಆ ಕಾಲಿಟ್ಟ ಸಂದರ್ಭದಲ್ಲಿ ಅವ್ರು ಯಾರು ಅಂತ ದೃಷ್ಟಿಸಿ ನೋಡಿದಾಗ ಅವರ ಸ್ವಂತ ಗಂಡ, ನನ್ನ ಪತಿ ಅಂತ ಹೇಳಿ ಅವಳಿಗೆ 1-2 ಸೆಕೆಂಡ್ ಶಾಕ್ ಆಗ್ಬಿಡುತ್ತೆ. ಆ ಶಾಕ್ ಆದಾಗ ಅವಳಿಗೆ ಒಂದು ಸ್ವರೂಪ ಏನು ಅಂದ್ರೆ ನಾಲಿಗೆ ತೆಗಿತಕ್ಕಂಥದ್ದು. ನಾವೇನಾರು ಒಂದು ಯಾವ್ದಾದ್ರು ತುಳಿದು ಬಿಟ್ರೆ ನಾವು ನಾಲಿಗೆ ತೆಗಿತೀವಿ ಆಚೆ, ಓ ಹಿಂಗಾಗೋಯ್ತಾ ಅಂತ. ಆ ಒಂದು ಕಾಳಿಯ ನಾಲಿಗೆ ತೆಗಿರ್ತಕ್ಕಂಥ ಸ್ವರೂಪ ಏನು ಅಂದ್ರೆ, ಆ ನಾಲಿಗೆ ತೆಗೆದಾದ್ಮೇಲೆ ಶಿ ಬಿಕೇಮ್ ಸೈಲೆಂಟ್. ಸೊ ಕಾಳಿ ದೇವಿದು ಫೋಟೋ ನೋಡಿರ್ತೀರಾ, ನಾಲಿಗೆ ತೆಗೆದಿರೋದು ನೋಡಿರ್ತೀರಾ, ಅದು ಅಯ್ಯೋ ಅಂತಕ್ಕಂಥ ಒಂದು ಪಿಕ್ಚರ್ ಅಲ್ಲಿ. ಅಂದ್ರೆ ಅಯ್ಯೋ ಡಿಸ್ಟ್ರಕ್ಷನ್ ಸಾಕು, ನಾನು ಈ ತರ ಮಾಡದ್ನಾ ಅಂತ ಮಾಡ್ತಕ್ಕಂಥದ್ದು. ಓಕೆ, ಸೊ ಇನ್ನು ವಿಶೇಷ ಬಹಳಷ್ಟಿದೆ. ಸೊ ಗಣಪತಿಯ ಸಿದ್ಧಿಗಳನ್ನ ನಾವು ಈ ಒಂದು ಹೈಬಿಸ್ಕಸ್ ಫ್ಲವರ್ ಅಲ್ಲಿ ನೋಡ್ಬೋದು. ಮಧ್ಯದಲ್ಲಿ ಬಂದಿರತಕ್ಕಂಥದ್ದು ಸೊಂಡ್ಲು. ಸೊ ಆ ರೀತಿ ಸಿದ್ಧಿಗಳನ್ನ ನೋಡ್ಕೋಬಹುದು. ಅದಕ್ಕೆ ದುರ್ಗಾ,
ಕಾಳಿ ಮತ್ತೆ ಗಣಪತಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥ ಹೂವ ಹೈಬಿಸ್ಕಸ್. ಇಲ್ಲಿ ನೋಡಿ, ಹೈಬಿಸ್ಕಸ್ ಒಂದು ಕಡೆ ಒಂದು ಸಮುದ್ರ ತೀರದಲ್ಲಿ ಪಿಕ್ಚರ್ ತೋರಿಸ್ತಾ ಇದೀವಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಇರ್ತಕ್ಕಂಥ ಒಂದು ಪೆಟಲ್ಸ್, ಆ ಪೆಟಲ್ಸ್ ಸಿದ್ಧಿಗಳನ್ನ ತೋರಿಸುತ್ತೆ, ಗಣಪತಿಯ ಸಿದ್ಧಿಗಳು ತೋರಿಸುತ್ತೆ, ಮತ್ತೆ ಸೊಂಡ್ಲನ್ನ ತೋರಿಸುತ್ತೆ. ಸೊ ಗಣಪತಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥದ್ದು. ಸೊ ಕಾಳಿಯ ರೆಡ್ನೆಸ್, ರಕ್ತ ಇರ್ತಕ್ಕಂಥದ್ದು ಇಲ್ಲಿ ತೋರಿಸುತ್ತೆ ವಿಶೇಷವಾಗಿ. ಇನ್ನೊಂದು ಪಿಕ್ಚರ್ ಹಾಕೋಣ. ಬಹಳ ಬ್ಯೂಟಿಗೆ ಬಹಳ ದೇಶಗಳು ಹೈಬಿಸ್ಕಸ್ನ ಮುಡ್ಕೊಳ್ಳೋದಿಲ್ಲ, ಕಿವಿಗೆ ಇಡ್ತಾರೆ. ಕಿವಿಗೆ ಇಟ್ಕೊಳ್ತಕ್ಕಂಥ ಒಂದು ಪದ್ಧತಿ ಜಾಸ್ತಿ ಇದೆ. ಹೈಬಿಸ್ಕಸ್ ಈಸ್ ಡೆಕೋರೇಟೆಡ್ ಆನ್ ದಿ ಇಯರ್ಸ್, ಕಿವಿ. ಸೊ ಇಲ್ಲಿ ಇಟ್ಕೊಂಡಾಗ ಈ ಒಂದು ತಂತ್ರದ ವಿಚಾರದಲ್ಲಿ ಕಣ್ದೃಷ್ಟಿ ಆಗಲ್ಲ, ಕಣ್ದೃಷ್ಟಿಗಳು ಬಹಳ ಕಮ್ಮಿ ಆಗುತ್ತೆ. ರೆಡ್ ಫ್ಲವರ್ ಇಟ್ಕೊಳ್ತಕ್ಕಂಥದ್ದು ಅದು ಹಿಂದಿನಿಂದನೂ ಬಂದಿರತಕ್ಕಂಥದ್ದು. ಹೆಣ್ಮಕ್ಳಿಗೆ ಕಣ್ದೃಷ್ಟಿ, ತುಂಬಾ ಸುಂದರವಾಗಿರ್ತಾರೆ, ಕಣ್ದೃಷ್ಟಿ ಬಿದ್ದುಬಿಡುತ್ತೆ. ಸೊ ಅಂತದಕ್ಕೆ ಈ ಹೈಬಿಸ್ಕಸ್ ಫ್ಲವರ್ ಇಟ್ಕೊಳ್ತಕ್ಕಂಥದ್ದು ಅಂತ ಹೇಳ್ತಾರೆ. ಇಲ್ಲಿ ಒಂದು ವಿಶೇಷ ಏನು ಅಂದ್ರೆ, ಬಲಗಡೆ ಇಟ್ಕೊಂಡ್ರೆ ಅವಳು ಇನ್ನೂ ಮದುವೆ ಆಗಿಲ್ಲ, ಎಡಗಡೆ ಇಟ್ಕೊಂಡ್ರೆ ಮದುವೆ ಆಗಿದೆ ಅಂತ ಒಂದು ಹಿಂದಿನ ಕಾಲದಲ್ಲಿ ಕೆಲವೊಂದು ಬುಡಗಟ್ಟು ಜನಾಂಗದಲ್ಲಿ ಇದು ಬಹಳ ಅದ್ಭುತವಾಗಿ ಕೆಲವು ಮಾಡಿದ್ದಾರೆ. ಆ ರೆಡ್ ಏನಾಗುತ್ತೆ, ಕಣ್ದೃಷ್ಟಿ ಮತ್ತೆ ಆ ದೃಷ್ಟಿಯನ್ನ ತೆಗಿತಕ್ಕಂಥದ್ದು ಹೈಬಿಸ್ಕಸ್. ಹಾಗೆ ಸಾಕಷ್ಟು ಜನ ಈ ಟ್ಯಾಟೂ ಹಾಕೋತಾರೆ. ಈ ಟ್ಯಾಟೂ, ಇದರಲ್ಲಿ ಈ ಟ್ಯಾಟೂ ಈ ರೀತಿ ಒಂದು ಹೈಬಿಸ್ಕಸ್ ಟ್ಯಾಟೂ ಹಾಕೊಂಡ್ರೆ ವಿಶೇಷ ಏನು ಅಂದ್ರೆ, ರಾಹು ಕೇತುಗಳು ಸ್ವಲ್ಪ ಅವ್ರಿಗೆ ಎಫೆಕ್ಟ್ ಕಮ್ಮಿ ಮಾಡುತ್ತೆ. ಆರ್ಮ್ಸ್ ಅಲ್ಲಿ ವಿಶೇಷವಾಗಿ ರಾಹುವಿನ ತತ್ವ ಈ ಒಂದು ಸಂತಾನಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಸೊ ಸುಮ್ಮನೆ ರಾಹು ಕೇತುಗಳು ಪೂಜೆ ಮಾಡೋದಲ್ಲ, ಇಂಥದ್ದೆಲ್ಲ ತಂತ್ರಗಳು ಇದೆಲ್ಲ ಮಾಡ್ತಕ್ಕಂಥದ್ದು. ಹೈಬಿಸ್ಕಸ್ ಟ್ಯಾಟೂ ಬಹಳ ಫೇಮಸ್, ವರ್ಲ್ಡ್ ವೈಡ್ ಹಾಕೊಳ್ತಾರೆ. ಇಟ್ಸ್ ಎ ಸಿಂಬಲ್ ಆಫ್ ಎನರ್ಜಿ, ಇಟ್ಸ್ ಎ ಸಿಂಬಲ್ ಆಫ್ ಪ್ರೊಡಕ್ಷನ್, ಇಟ್ಸ್ ಎ ಸಿಂಬಲ್ ಆಫ್ ಏನಂತಾರೆ ಯೂನಿಟಿ. ಹಸ್ಬೆಂಡ್ ಅಂಡ್ ವೈಫ್ ಚೆನ್ನಾಗಿರ್ಬೇಕು ಅಂತಂದ್ರೆ ನಾವು ಪ್ರತಿನಿತ್ಯ ಸಾಧ್ಯವಾದಷ್ಟು ಪ್ರತಿನಿತ್ಯ, ಇಲ್ಲಾಂದ್ರೆ ಅಟ್ಲೀಸ್ಟ್ ಶುಕ್ರವಾರ ದಿವಸ ನಾವು ಹೈಬಿಸ್ಕಸ್ ಹೂವಿಂದ ದೇವರನ್ನ ಪೂಜೆ ಮಾಡ್ತಾ ಇದ್ರೆ ಅಲ್ಲಿ ಗಂಡ ಹೆಂಡ್ತಿರ ಒಂದು ಜಗಳ, ವೈಮನಸ್ಯ, ಕುಟುಂಬ ವೈಮನಸ್ಯ ಎಲ್ಲ ಕಮ್ಮಿ ಆಗುತ್ತೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಫೋಟೋ ಹಾಕಿ. ನೆಕ್ಸ್ಟ್ ಫೋಟೋ ಹಾಕಿ. ಇದಲ್ಲ, ಇದು ನೆಕ್ಸ್ಟ್ ಆರ್ಡರ್ ಇಟ್ಟಿದ್ವಲ್ಲಪ್ಪ. ಇಲ್ಲಿ ದುರ್ಗಾ ಸ್ವರೂಪ ಹಾಗೆ ಕಾಳಿ ಸ್ವರೂಪ ಎರಡು ಒಂದೇ ಅಂತ. ಅಂದ್ರೆ ನಾರಿ ಮುನಿದರೆ ಅಂತ ಹೇಳ್ತಾರಲ್ಲ, ಆತರ ಒಲಿದರೆ ಮುನಿದರೆ, ಒಲಿದರೆ ಮುನಿದರೆ ಅಂತ ಇಲ್ಲಿ ತೋರಿಸ್ತಕ್ಕಂಥ ಒಂದು ಶಕ್ತಿ. ಆದಿಶಕ್ತಿ, ಅಂತ್ಯಶಕ್ತಿ ಅಂತ ಕರಿತೀವಿ. ಇಲ್ಲಿ ಆದಿಶಕ್ತಿ ಲೆಫ್ಟ್, ಅಂತ್ಯಶಕ್ತಿ ರೈಟ್ ಇರ್ತಕ್ಕಂಥದ್ದು. ಸೊ ಈ ಕಾಳಿ ಸ್ವರೂಪನ ನಾವು ಪೂಜೆ ಮಾಡ್ತಾ ಇದ್ರೆ ಅಥವಾ ದುರ್ಗಾನ ಪೂಜೆ ಮಾಡಿದ್ರೆ ನಮಗೆ ರಾಹು ಕೇತುಗಳು ದೋಷನೇ ಇರೋದಿಲ್ಲ. ಎಸ್ಪೆಷಲಿ ಜಸ್ಟ್ ಒಂದು ಹೂವಿನ ಸಮರ್ಪಣೆ ಮಾಡಿದ್ರೆ ಸಾಕು. ಹೂವಿನ ಸಮರ್ಪಣೆ, ಹೈಬಿಸ್ಕಸ್ ಅಂತ ಹೂವು ವಿಶೇಷವಾಗಿರ್ತಕ್ಕಂಥದ್ದು, ಅದು ರೆಡ್, ರಕ್ತವನ್ನು ತೋರಿಸ್ತಕ್ಕಂಥದ್ದು, ಅದರಲ್ಲಿ ಮಕರಂದ ಇರತಕ್ಕಂಥದ್ದು, ಎಷ್ಟೋ ಜೀವಿಗೆ ಅದು ಆಹಾರವನ್ನು ಸೇವಿಸ್ತಕ್ಕಂಥದ್ದು, ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ತೋಟದಲ್ಲಿ ಹಾಕಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಅಂತ. ಅದೇ ಆ ಒಂದು ಸುಂದರ ಮುಖೆ ಅಂತಾನೆ ಕರಿತೀವಿ. ಕಾಳಿ ಕಾಳಿ ಮಹಾಕಾಳಿ ಜೆ ಬ್ಯಾಲಿ ಮುಖ್ ಸುಂದರ್ ಅಂತ ಕರಿತೀವಿ ನಾವು, ಮುಖ್ ಸುಂದರ್ ಅಂತ ಕರಿತೀವಿ ಅದರಲ್ಲಿ. ಓಕೆ, ಇನ್ನೊಂದು ಪಿಕ್ಚರ್ ಇದೆ ಕಾಳಿದು ನೋಡಿ. ಕಾಳಿ ಆ ಪರಶಿವನ ತುಳಿತಾ ಇರತಕ್ಕಂಥ ಒಂದು ಪಿಕ್ಚರು. ಅವಳಿಗೆ ಅಯ್ಯೋ ಅಂತ, ಆಮೇಲೆ ಅವಳಿಗೆ ಒಂದು ಜ್ಞಾನೋದಯವಾಗಿ ಡಿಸ್ಟ್ರಕ್ಷನ್ ಹ್ಯಾಸ್ ಟು ಸ್ಟಾಪ್ ಅಂತ ಹೇಳಿ ನಾಲ್ಗೆ ಆಚೆ ತೆಗಿತಕ್ಕಂಥ, ಅಯ್ಯೋ ಅಂತಂದಾಗ ನಾಲ್ಗೆ ತೆಗಿರ್ತಕ್ಕಂಥದ್ದು. ಸೊ ನಾಲ್ಗೆ ತೆಗಿತಕ್ಕಂಥದ್ದು ಅದು ಒಂದು ಇನ್ಫಾರ್ಮೇಶನ್. ನನ್ನ ಪರಶಿವನೇ ನಾನು ಈ ಒಂದು ಡಿಸ್ಟ್ರಕ್ಷನ್ ಅಲ್ಲಿ ಅವನು ಹಿಡಿದು ಮಾಡ್ಬಿಟ್ನಾ ಅಂತ ಹೇಳಿ ಆಮೇಲೆ ಹಿಂಪಡೆದು ಅವಳು ಶಾಂತವಾಗ್ತಾಳೆ. ಇವಳು ಯಾರ ಮಾತು ಕೇಳಲ್ಲ, ನಾನೇ ಬಲಿ ಆಗ್ತೀನಿ ಅಂತ ಹೇಳಿ ಹೋಗಿರ್ತಕ್ಕಂಥದ್ದು ಅಂತ ಇಲ್ಲಿ ಪಾರ್ವತಿಯ ಸ್ವರೂಪ ಆಗಿರ್ತಕ್ಕಂಥ ದುರ್ಗಾದು 9 ಸಬ್ ಸ್ವರೂಪ ಕಾಳಿ. ಸೊ ಈ ಕಾಳಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇಲ್ಲಿ ತಾಂತ್ರಿಕ ಸಾಧನೆಗೆ ಬಹಳ ಜನ ಯೂಸ್ ಮಾಡ್ತಾರೆ. ಅಂದ್ರೆ ಕಾಳಿಯ ಉಪಾಸನೆಯಿಂದ ನಮಗೆ ಕೆಲವು ತಾಂತ್ರಿಕ ಸಾಧನೆಗಳು ಮತ್ತೆ ಕೆಲವು ಮಂತ್ರಗಳು ಶೀಘ್ರವಾಗಿ ಪಠನೆ ಆಗುತ್ತೆ. ಮತ್ತೆ ಶತ್ರುಧ್ವಂಸಕ್ಕೆ ಈ ಒಂದು ಸ್ವರೂಪ ನಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಕಾಳಿಯ ಅನೇಕ ಮಂತ್ರಗಳನ್ನ ನಮ್ಮ ಋಷಿಮುನಿಗಳು ಕೊಟ್ಟಿದ್ದಾರೆ. ಸೊ ಯಾವುದು ಭಯ ಪಡ್ತಕ್ಕಂಥದ್ದಿಲ್ಲ, ಬಹಳ ಸೌಮ್ಯ ರೌದ್ರ ಅಂತ ತೋರಿಸ್ತೀವಿ. ಅದು ಕೆಟ್ಟವ್ರಿಗೆ ಮಾತ್ರ. ಸುಮ್ಮನೆ ಭಯ ಪಡ್ತಕ್ಕಂಥದ್ದು, ಯಾರೋ ಕಾಳಿ ಫೋಟೋ ಹಾಕೊಂಡ್ಬಿಡ್ಬೇಡ್ರಿ ಮನೇಲಿ ಜಗಳ ಆಗುತ್ತೆ ಅಂತ ಹೇಳ್ತಕ್ಕಂಥದ್ದು ಏನೂ ಇಲ್ಲ. ಕಾಳಿ ಬಹಳ ಶಾಂತ ಸ್ವರೂಪಿ,
ಇದೆಲ್ಲ ಮುಗಿದಾಗಿರ್ತಕ್ಕಂಥ ಪಿಕ್ಚರ್. ಇವೆಲ್ಲ ಶಾಂತ ಆದ್ಮೇಲೆ ಸ್ವರೂಪ್, ಯಾರು ಹತ್ರಕ್ಕೆ ಬರಕ್ಕೂ ಬಿಡಲ್ಲ. ಕಾಳಿ ಫೋಟೋ ಹಾಕೊಟ್ರೆ ಅದು ತಪ್ಪು ಇದು ತಪ್ಪು ಏನಿಲ್ಲ, ಅದು ಡಿಪಿಕ್ಷನ್ ಅಷ್ಟೇ. ಅದ್ರಲ್ಲಿ ಏನು ಫೋಟೋಯಿಂದ ಎದ್ದು ಬಂದು ಅಲ್ಲಿ ಕಾಳಿ ಬಂದು ನಿಮ್ಗೇನು ಗಲಾಟೆ ಮಾಡಿಸ್ತಕ್ಕಂಥದ್ದು ಏನೂ ಇಲ್ಲ. ಕೊನೆಯದಾಗಿ ಒಂದು ಪಿಕ್ಚರ್ ಇದೆ, ಒಂದು ವಿಡಿಯೋ ಇದೆ, ಹೇಗೆ ಒಂದು ಹೈ ಡೆನ್ಸಿಟಿಲಿ ಫ್ಲಪ್ ಬ್ಲೂಮ್ ಆಗುತ್ತೆ, ಚಕ್ರಾಕಾರದಲ್ಲಿ ಬ್ಲೂಮ್ ಆಗುತ್ತೆ. ಚಕ್ರಾಕಾರದಲ್ಲಿ ಆ ಬ್ಲೂಮಿಂಗ್ ಆಗಿರ್ತಕ್ಕಂಥದ್ದು. ಆಮೇಲೆ ಒಂದು ಶಾರ್ಟ್ ಆಗಿ ನಿಮಗೆ ಒಂದು ಹೈಬಿಸ್ಕಸ್ದು ಹೆಲ್ತ್ ಬೆನಿಫಿಟ್ ಹೇಳ್ತೀನಿ. ಭಾಳ ನೀವು ಮನೇಲಿ ಖಂಡಿತ ಇದು ಮಾಡ್ಕೊಳ್ಳಿ. ಈ ಹೈಬಿಸ್ಕಸ್ ಹೂವಿನ ದಳಗಳು ಒಳ್ಳೆ ಒಳ್ಳೆ ಚೆನ್ನಾಗಿರ್ತಕ್ಕಂಥದ್ದು, ಹುಳ ಹಿಡಿದೇ ಇರ್ತಕ್ಕಂಥ ಒಳ್ಳೆ ದಳಗಳನ್ನೆಲ್ಲ ಕಿತ್ಕೊಳ್ಳಿ, ಸಪ್ರೇಟ್ ಮಾಡಿ. ಆ ಸ್ಟೆಮ್ ಅಂತ ಮೈದಲ್ಲಿ ಬರ್ತಕ್ಕಂಥದ್ದು ಹಾಕಕ್ಕೆ ಹೋಗ್ಬೇಡಿ. ಆ ದಳಗಳು ಮಾತ್ರ ಕಿತ್ಕೊಂಡು ನೀರಲ್ಲಿ ಹಾಕಿ, ಕುದಿಯೋತಕ್ಕಂಥ ನೀರಲ್ಲಿ ಹಾಕಿ, ಒಂದು ಸ್ವಲ್ಪ ನೀರು, ಟೀ ಹೇಗೆ ಮಾಡ್ತೀವಿ ಅದರಲ್ಲಿ ಒಂದು 5-6 ಹೂವು ಇಟ್ಕೊಳ್ಳಿ, ನೀರಲ್ಲಿ ಹಾಕಿ, ಸ್ವಲ್ಪ ಪುದೀನ, ಒಂದು 4-5 ಪುದೀನ, ಮತ್ತೆ ಒಂದು ಸಣ್ಣ ಶುಂಠಿ ಹಾಕಿ ಚೆನ್ನಾಗಿ ಕುದಿಸಿ. ಚೆನ್ನಾಗಿ ಕುದಿಸಾದ್ಮೇಲೆ ಅದು ಕೆಂಪು ನೀರು ಬಿಟ್ಕೊಳ್ಳುತ್ತೆ. ಬ್ಯೂಟಿಫುಲ್ ಆಗಿರುತ್ತೆ. ಕಲರ್ ನೋಡೋಕ್ಕೆ ಆನಂದ, ನಿಮಗೆ ಆನಂದ. ಆ ಕಲರ್ ಶೋಧಿಸ್ಕೊಳ್ಳಿ, ಒಳ್ಳೆ ಕಲರ್ ಬರುತ್ತದು, ಒಳ್ಳೆ ರೆಡಿಶ್ ಹ್ಯೂ ಬರ್ತಕ್ಕಂಥ ಕಲರು. ಅದಕ್ಕೆ ಬೇಕು ಅಂತಂದ್ರೆ ನೀವು 1-2 ತೊಟ್ಟು ನಿಂಬೆ ರಸ, ಹಾಗೆ ಸ್ವೀಟ್ ಬೇಕು ಅಂದರೆ ಜೇನುತುಪ್ಪ, ಒಂದು 2-3 ಸ್ಪೂನ್ ಜೇನುತುಪ್ಪ ಹಾಕೋಬೋದು. ಸ್ವಲ್ಪ ಶುಗರ್ ಬೇಕು ಅನ್ನೋರು ಶುಗರ್ ಹಾಕೊಳ್ತಕ್ಕಂಥದ್ದು. ಸೊ ಇದು ಸ್ಲಿಮ್ಮಿಂಗ್ಗೆ ಭಾಳ ಚೆನ್ನಾಗಿರುತ್ತೆ, ಬ್ಯೂಟಿಫುಲ್ ಆಗಿ ಮಾಡುತ್ತೆ. ಹೇರ್ಗೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಪ್ರತಿನಿತ್ಯ ಎಕ್ಸಸೈಸ್ ಮಾಡೋರು ಇದನ್ನು ನೀವು ಯೂಸ್ ಮಾಡ್ಕೊಳ್ಳಿ, ಸ್ಲಿಮ್ ಬೇಗ ಆಗ್ತೀರಾ. ಹೈಬಿಸ್ಕಸ್ಗೆ ಭಾಳಷ್ಟು ಶಕ್ತಿ ಇದೆ, ಸ್ಕಿನ್ನಿಗೆ ಮತ್ತು ಹೇರ್ಗೆ, ಮತ್ತು ಎಸ್ಪೆಷಲಿ ಫೀಮೇಲ್ ಇಶ್ಯೂಸ್ಗೆ ಏನೇನು ಇರ್ತಕ್ಕಂಥದ್ದು ಅದೆಲ್ಲ ಕೂಡ ಹೆಲ್ಪ್ ಆಗುತ್ತೆ. ಆರೋಗ್ಯವಂತರಾಗಿರ್ತೀರಾ. ಜೆಂಟ್ಸು ತೊಗೊಳ್ಬೋದು. ಪ್ರತಿ ದಿವಸ ಹೈಬಿಸ್ಕಸ್ ಟೀ ಅಂತ ಕರಿತೀವಿ, ಅದನ್ನು ತಗೊಳ್ತಾ ಇರಿ. ವೆರಿ ಸಿಂಪಲ್ ಆಗಿದೆ, ಮಾಡ್ಕೊಂಡು ಕುಡೀರಿ, ಆರೋಗ್ಯವಂತರಾಗಿರಿ. ಆ ಕಾಳಿಯ ಒಂದು ಆಶೀರ್ವಾದ ನಿಮಗಿರಲಿ. ರಾಹು ಕೇತುಗಳು ಹೈಬಿಸ್ಕಸ್ ಟೀ ಕುಡಿದ್ರೆ ಕಮ್ಮಿ ಆಗುತ್ತೆ. ಕಷಾಯ ಅರ್ಥ ಮಾಡ್ಕೊಳ್ಳಿ, ಕಷಾಯವಾಗಿ ವರ್ಕ್ ಆಗುತ್ತೆ. ರಾಹು ಕೇತುಗಳು ಸೈಲೆಂಟ್ ಆಗ್ತಾರೆ. ಯಾಕಂದ್ರೆ ಕಾಳಿಯ ಸ್ವರೂಪ ನಮ್ಮ ಮೈಯಲ್ಲಿ ಹೋಗ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಶಕ್ತಿ. ಈ ತಂತ್ರಗಳನ್ನ ಮಾಡ್ತಾ ಇದ್ರು ಹಿಂದಿನ ಕಾಲದ ಋಷಿಮುನಿಗಳು, ಜ್ಯೋತಿಷಿಗಳು, ಆಯುರ್ವೇದ ಪಂಡಿತರಾಗಿದ್ರು ಅವರೆಲ್ಲ. ಈಗಿನ ಕಾಲದಲ್ಲಿ ಮಾಟ ಮಂತ್ರ ಮಾಡಿರ್ತಕ್ಕಂಥದ್ದು, ಮೋಸ ಮಾಡಿರ್ತಕ್ಕಂಥದ್ದು ಯಾರೂ ಆಗಿರಲಿಲ್ಲ. ವೆರಿ ಸಿಂಪಲ್. ಸುಮ್ಮನೆ ದುಡ್ಡು ಖರ್ಚು ಮಾಡಿ ಅದು ರಾಹುಕೇತು ಅಂತ ಮಾಡ್ಕೊಂಬಿಡಿ. ರಾಹುಕೇತು ಪ್ರಾಬ್ಲಮ್ ಅಂತ ಯಾರು ಹೇಳಿದ್ರ, ಹೈಬಿಸ್ಕಸ್ ಟೀ ಕುಡೀರಿ, ಕಂಟಿನ್ಯೂಸ್ ಆಗಿ ಒಂದು 48 ಡೇಸ್ ಕುಡೀರಿ, ಆಲ್ಮೋಸ್ಟ್ ರಾಹುಕೇತು ಸೈಲೆಂಟ್ ಆಗಿಬಿಡ್ತಾರೆ. ಒಂದು ಬ್ರೇಕ್ ಆದ್ಮೇಲೆ ಮತ್ತೆ ಬರೋಣ ವಾಪಸ್. ಓಕೆ, ವೆಲ್ಕಮ್ ಬ್ಯಾಕ್. ಜೂನ್ 19ನೇ ತಾರೀಕು, ಇನ್ನು 2 ಶನಿವಾರಗಳಾದ ಮೇಲೆ 3ನೇ ಶನಿವಾರ ನಮ್ಮ ತರಗತಿಗಳು ಶುರು ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಕ್ಲಾಸಸ್ಸು, ಭಾಳ ವಿಶೇಷವಾಗಿ
ವೈಜ್ಞಾನಿಕವಾಗಿ ಹೇಳ್ಕೊಡ್ತೀನಿ. ಯಾರು ಹೆದರ್ಕೊಳ್ಳೋದು, ನಾನು ವಾಹಿನಿಲಿ ಯಾವ ರೀತಿ ನಿಮಗೆ ಇನ್ಫಾರ್ಮೇಷನ್ಗಳು ಕೊಡ್ತಾ ಇದ್ದೀನಿ ಒಂದೊಂದು ಪ್ರತಿ ದಿವಸ ನೋಡ್ತಾ ಇದ್ದೀರಾ ಅನೇಕರು. ಅದೇ ರೀತಿ ಜ್ಯೋತಿಷ್ಯ ಕಲಿತಾಗ ಇನ್ನೂ ಅಪಾರವಾಗಿರ್ತಕ್ಕಂಥ ಜ್ಞಾನ, ಒಂದು ಕಲಿತಾಗ ನೀವು ಪಂಡಿತರಾಗ್ತೀರಾ. ಸೊ ನಾವು ವಿದ್ಯಾಭ್ಯಾಸ ಮಾಡಿಲ್ಲ, ನಾವು ಎಜುಕೇಟೆಡ್ ಅಲ್ಲ ತಿಳ್ಕೊಬೇಡಿ. ಜ್ಯೋತಿಷ್ಯ ಕಲ್ತರು ನೀವು ಪಂಡಿತರು ಅಂತ ಕರೀತಾರೆ. ನಮ್ಮ ಅನೇಕ ಸ್ಟೂಡೆಂಟ್ಗಳನ್ನ ಎಷ್ಟೋ ಜನ ಗುರುಜಿ ಅಂತ ಕರೀತಾರೆ. ಕರೀಲಿ, ಭಾಳ ಒಳ್ಳೆಯದು. ಎಷ್ಟೋ ಜನ ಯೂಟ್ಯೂಬ್ ಮಾಡ್ತಾ ಇದ್ದಾರೆ, ಸಣ್ಣ ಸಣ್ಣ ಹುಡುಗರೆಲ್ಲ ಈಗ ಯೂಟ್ಯೂಬ್ ಜ್ಯೋತಿಷ್ಯ ಕಲ್ತು ಮಾಡ್ತಾ ಇದ್ದಾರೆ. ಸರಿಯಾಗಿರ್ತಕ್ಕಂಥ ದಾರಿಲಿ ಜನಗಳಿಗೆ ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಅವ್ರನ್ನೂ ಕೂಡ ನಮ್ಮನ್ನು ಗುರುಜಿ ಅಂತ ಕರಿತಾರೆ. ಸರ್ ನಮಗೇನೋ ರೋಮಾಂಚನ ಆಗುತ್ತೆ ಅಂತಂದ್ರು, ಅಂದರೆ ಪಂಡಿತರು. ಸೊ ಅದಕ್ಕೆ ಈ ವಿದ್ಯೆನ ಯಾರು ಅಲ್ಲಗಳಿಬೇಡಿ. ಯಾವ ವಾಹಿನಿಲೂ ಹೇಳ್ಕೊಡ್ತೀವಿ ಅಂತ ಬರಲ್ಲ, ನಾವು ಜ್ಯೋತಿಷ್ಯ ಹೇಳ್ಕೊಡ್ತೀವಿ ಅಂತ ಬರಲ್ಲ. ಸೊ ಇಲ್ಲಿ ಯಾವುದೇ ವಾಹಿನಿ ತಗೊಂಡ್ರು ಕೂಡ ಜ್ಯೋತಿಷ್ಯ ಸಬ್ಜೆಕ್ಟ್ ಯಾರು ಹೇಳ್ತಾ ಇಲ್ಲ. ಆಯುಷ್ ವಾಹಿನಿಲಿ ಒಂದೇನೇ ಈಗ ಸದ್ಯಕ್ಕೆ ಜ್ಯೋತಿಷ್ಯ ಕಲೀರಿ ಅಂತ ಹೇಳ್ತಕ್ಕಂಥದ್ದು. 15 ದಿವಸ ಸಾಕಷ್ಟು ಕಡೆ ನಾವು ಹಣ ಪೋಲ್ ಮಾಡ್ತೀವಿ. ನಿಮಗೋಸ್ಕರ ಸರಸ್ವತಿಯ ವಿದ್ಯೆ ಮತ್ತು ನಮ್ಮ ಹಿಂದೂ ಶಾಸ್ತ್ರದ ಒಂದು ಅಂಗ ಆಗಿರ್ತಕ್ಕಂಥ ವೇದಾಂಗದ ಒಂದು ಭಾಗ ಜ್ಯೋತಿಷ್ಯನ ಕಲ್ತರೆ ಖಂಡಿತ ಅಲ್ಲೂ ಕೂಡ ಸಹಾಯ ಆಗುತ್ತೆ. ಸೊ ರಾಹುಕೇತುಗಳಿಗೆ ಹೈಬಿಸ್ಕಸ್ ಹೂವು ಇಡಿ, ದೇವರಿಗೆ ವಿಶೇಷವಾಗಿ ಏನು ತೊಂದರೆ ಆಗಲ್ಲ. ಗಣಪತಿಗೂ ಇಡ್ಬೋದು, ಯಾಕಂದರೆ ರಾಹುಗೆ ದುರ್ಗಾ, ರಾಹುವಿನ ಅಧಿಪತಿ ದುರ್ಗಾ ಅಂತ ಕರೀತಾರೆ. ಕೇತುವಿನ ಅಧಿಪತಿ ಗಣಪತಿ ಅಂತ ಹೇಳ್ತಾರೆ. ಇಬ್ರಿಗೂ ಒಂದೇ, ರಾಹುಕೇತುಗಳು ಒಂದೇ ಬಾಣ. ಒಂದು ಬಾಣ ಅಂತಂದರೆ ದಾಸವಾಳ, ಕೆಂಪು ದಾಸವಾಳ, ಕೆಂಪೇ ಇಡಬೇಕು, ಎಲ್ಲೋ ಇಲ್ಲ, ಎಲ್ಲೋ ಬೇರೆ ಗ್ರಹಕ್ಕೆ ಬರುತ್ತೆ, ಅದು ಮುಂದೆ ಹೇಳ್ತೀನಿ ನಾನು. ಕೆಂಪು ದಾಸವಾಳ ಬರ್ತಕ್ಕಂಥದ್ದು. ಸೊ ಕರೆ ನೋಡೋಣ ಬನ್ನಿ. ನಮಸ್ಕಾರ. ನಮಸ್ತೆ ಸರ್. ಹೇಳಿ ಸರ್. ಡೇಟ್ ಆಫ್ ಬರ್ತ್ 5/12. ಹೇಳಿ. 1980. 1:06 ಮಧ್ಯಾಹ್ನ. ಇದು ಬೆಂಗಳೂರು ಸರ್. ಯಾರ್ದಿದು? ನಮ್ದೇ ಸರ್. ಹೇಳಿ. ಅದೇ ಫೈನಾನ್ಸ್ ಬಗ್ಗೆ ಕೇಳೋದಿತ್ತು ಸರ್. ಫೈನಾನ್ಸ್ ಕೊಡ್ತೀರಾ ನಮ್ಗೆ? ಅಲ್ಲ ಸರ್, ಅಲ್ಲ ನಾನು ಕೊಡ್ಬೇಕು. ಕೇಳೋದಿತ್ತು ಹೇಗಿದೆ ಅಂತ. ಫೈನಾನ್ಸ್ ಹೇಗಿದೆ ನಿಮಗೆ ಗೊತ್ತಲ್ಲ, ನಿಮ್ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ. ಏನ್ ಸಮಸ್ಯೆ ಆಗಿದೆ ಹೇಳಿ. ಸಮಸ್ಯೆಗೆ ಯಾವ ಗ್ರಹ ಪ್ರಾಬ್ಲಮ್ ಇದೆ, ಯಾರು ಕೊಟ್ಟು ಕಳ್ಕೊಂಡಿದ್ದೀರಾ, ಏನ್ ಯಾವ ತರ ಅಂತ ಹೇಳ್ಬೇಕು. ನಿಲ್ತಾ ಇಲ್ಲ ಸರ್ ಈಗ. ನಿಲ್ತಾ ಇಲ್ಲ. ಓ ನಿಲ್ಬೇಕು. ಸೊ ಅಣೆಕಟ್ಟು ಕಟ್ಟಬೇಕು ಇದಕ್ಕೆ. ಓಕೆ. ಸೊ ಈಗ ನಿಮಗೆ ನಡೀತಾ ಇರ್ತಕ್ಕಂಥದ್ದು ಬುಧ 2022. ಬುಧನ ಕಾಂಬಿನೇಷನ್ ಅಲ್ಲಿ 8 ವೇಸ್ಟ್ಫುಲ್ ಖರ್ಚು. ಅಲ್ಲಿ ಬುಧನ ಕಾಂಬಿನೇಷನ್ ಅಲ್ಲಿ 8 ಬರ್ತಕ್ಕಂಥದ್ದು ಬುಧ. ಹೆಸರು ಕಾಳು ದಾನ ಮಾಡಿ. ಫಸ್ಟ್ ನೀವು ಹೆಸರು ಕಾಳು ದಾನ ಮಾಡಿ, ಆಟೋಮೆಟಿಕ್ ಆಗಿ ನಿಲ್ತಾ ಇರುತ್ತೆ. ಏನಾದ್ರು ದಾನ ಮಾಡಬೇಕು ಅಂದ್ರೆ ಗ್ರೀನ್ ಕಲರ್ ಬಟ್ಟೆ ದಾನ ಮಾಡಿ, ವಿಶೇಷವಾಗಿ ಹೆಲ್ಪ್ ಆಗುತ್ತೆ. ಮತ್ತೆ ಅಧಿಕವಾಗಿ ಲಾಭ ಆಗಬೇಕು ಅಂತಂದ್ರೆ 9 ಮುಖದ ರುದ್ರಾಕ್ಷಿ ನೀವು ಹಾಕಿ. ಅದ್ರ ಜೊತೆಗೆ ಯಥೇಚ್ಛವಾಗಿ ಲಾಭ ಜಾಸ್ತಿ ಆಗಬೇಕು, ನಮ್ಮ ಖರ್ಚು ಕಮ್ಮಿ ಆಗಬೇಕು, ಲಾಭ ಜಾಸ್ತಿ ಆಗಬೇಕು ಅಂದ್ರೆ ಓಂ ಗಂ ಗಣಪತಿ ನಮಃ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಅದ್ರ ಜೊತೆಗೆ ನಿಮಗೆ ಇನ್ನೂ ಜನಗಳಿಂದ ಹೆಚ್ಚು ದುಡ್ಡು ಬರಬೇಕು, ಜನಗಳಿಂದ ಹೆಚ್ಚು ನಿಮಗೆ ಹಣವ ಬರಬೇಕು ಅಂತಂದ್ರೆ ಅರ್ಶನದ ಕೊಂಬು ತೇಯ್ದು ಹಣೆಗಚ್ಕೊಳ್ಳಿ. ಸೊ ಜ್ಯೋತಿಷ್ಯ ಕಲೀರಿ, ಹಣ ಇದು ಪೋಲಾಗೋದು ಕಮ್ಮಿ ಆಗುತ್ತೆ. ಜ್ಯೋತಿಷ್ಯ ಕಲೀರಿ. ಎಲ್ಲದಕ್ಕೂ ರಾಮಬಾಣ ಜ್ಯೋತಿಷ್ಯ ಕಲೀರಿ. ನಿಮ್ಗೆ ಗೊತ್ತಿಲ್ಲ, ತುಂಬಾ ಜನಕ್ಕೆ ಗೊತ್ತೇ ಇಲ್ಲ ಸೀಕ್ರೆಟ್. ಸುಮ್ಮನೆ ನಾವು ಹೋಗ್ತೀವಿ ಆ ಕೆಲಸ ಈ ಕೆಲಸ ಅಂತ. ಎಷ್ಟೋ ಜನಕ್ಕೆ ನಾನು ಸೀಕ್ರೆಟ್ ಹೇಳ್ತಾ ಇದ್ದೀನಿ. ನೀವು ಅಸ್ಟ್ರಾಲಜಿ ಕಲೀರಿ, ಆಲ್ ದಿ 9 ಪ್ಲಾನೆಟ್ಸ್ ವಿಲ್ ಸಪೋರ್ಟ್ ಯು ಬಿಕಾಸ್ ಯು ಹ್ಯಾವ್ ಲರ್ನ್ಡ್ ದೇರ್ ಸಬ್ಜೆಕ್ಟ್. ಅಷ್ಟೇ ಸಿಂಪಲ್. ನೆಕ್ಸ್ಟ್. ನಮಸ್ತೆ, ಮಾತಾಡಿ. ತಿಂಡಿ ತಿಂದಿಲ್ಲ, ಊಟ ಮಾಡಿಲ್ಲ ರಾತ್ರಿ ಬೆಳಿಗ್ಗೆ. ನಮಸ್ಕಾರ, ಮಾತಾಡಿ. ಹಲೋ, ಹೇಳಿ ಸರ್. ಎಷ್ಟೊತ್ತು ಕಾಯೋದು ಹೇಳಿ ಸರ್. ನಮಸ್ಕಾರ ಸರ್. ಬಸ್ಗೆ ಹೋಗ್ಬೇಕು ನಾನು, ಬೇಗ ಹೇಳಿ. ನಾವು ಬಿಜಾಪುರ ಸರ್ ಮಾತಾಡೋದು. ನಾನು ಬಸ್ಗೆ ಹೋಗ್ಬೇಕು, ಬೇಗ ಹೇಳಿ. ನಾವು ನಿಮ್ ಜೊತೆ ಮಾತಾಡೋದು ಭಾಳ ದಿವಸ ಆಯ್ತು, ಟ್ರೈ ಮಾಡ್ಲಿಕ್ಕೆ ಇವತ್ತು ಹತ್ತಿದೆ. ನಮ್ ಕ್ಲಾಸಿಗೆ ಸೇರ್ಕೊಂಡ್ರೆ ಡೈಲಿ ಮಾತಾಡ್ಬೋದು. ಅದು ಮಾಡಲ್ಲ ಯಾರು, ಫ್ರೀ. ಹೇಳಿ, ಡೇಟ್ ಆಫ್ ಬರ್ತ್ ಹೇಳಿ. ಇಲ್ಲ ಸರ್, ಪ್ರಶ್ನಾಶಾಸ್ತ್ರಕ್ಕೆ ಹೋಗಿ. ಓ, ಏನ್ ಪ್ರಶ್ನೆ? ನಮ್ದೊಂದು ಗುಂಟಾ ಪ್ಲಾಟ್ ಇದೆ ಸರ್. ಅದು ಈಗ 5 ವರ್ಷ ಆಯ್ತು, ಅದು ಏನು ಕ್ಲಿಯರ್ ಆಗ್ತಾ ಇಲ್ಲ. ಅದೇನ್ ಕ್ಲಿಯರ್ ಆಗ್ಬೇಕು ಅಂದ್ರೆ ಏನ್ ಅರ್ಥ? ಏನ್ ಮಾರ್ಬೇಕಾ ಅಥವಾ ಅದೇ ಸರ್, ಮಾರ್ಬೇಕಾಯ್ತು ಸರ್ ಅದು.
ಅದೇ ಒಂದ್ 5-6 ವರ್ಷ ಆಯ್ತು ಸರ್, ಅದು ಮಾತಾ ಇಲ್ಲ, ಅದಕ್ಕೆ ಇವತ್ತೇ ಮುಗಿಸೋಣ ಮಾತುಕತೆ ಅಥವಾ ಹೆಂಗೆ? ಇವಾಗಲೇ ಮುಗಿಸೋಣ ಹೆಂಗೆ? ಬೇಗ ಬೇಗ ಹೇಳಿ, ನಂಬರ್ ಹೇಳಿ, ಬೇಗ ಬೇಗ ಹೇಳಿ, ಕಾಯ್ತಾ ಇದಾರೆ ಬೇರೆ ಜನಗಳು. 9 ನಂಬರ್ ಸರ್. 9 ಹೇಳಿ. ಅದು ಮಾರ್ತಾ ಇಲ್ಲ, ಮಾರಾದ ಯಾವಾಗ ಆಗತ್ತೆ? ಮುಗೀತು ಸರ್. ಮಾರಾಟ. ಅದನ್ನ ಕತೆ ಹೇಳ್ತಾ ಇದ್ರಿ. ಈ ತರ ಕತೆ ಹೇಳಿದ್ರೆ ಯಾರು ಬಂದು ತಗೊಳಲ್ಲ ನಿಮ್ ಸೈಟು, ನಿಮ್ ಜಮೀನು. ಆಯ್ತಾಯ್ತಲ್ಲ. ಎಷ್ಟು ವಯಸ್ಸು ನಿಮ್ಗೆ? ನಾನೊಂದು 54 ಸರ್. 54 ಏನು ವಯಸ್ಸಾಗಿಲ್ಲ. ಹೆಂಗೆ? ಶನಿ ದಶಾ ಶುಕ್ರ ಆಯ್ತು, ಶನಿ ಸೂರ್ಯ. ಪ್ರಶ್ನಾಶಾಸ್ತ್ರದಲ್ಲಿ ಶನಿ ಸೂರ್ಯ, ಶನಿಯ ಕಾಂಬಿನೇಷನ್ 12, 12, 8. ಕಮ್ಮಿ ಕೇಳ್ತಾರೆ ಸರ್, ಕಮ್ಮಿ ಕೇಳ್ತಾರೆ ಅಷ್ಟೇ, ಇನ್ನೇನಿಲ್ಲ. ಇಲ್ಲಿ ಪ್ರಶ್ನೆ ಒಂದೇ. ಅಲ್ಲಿ ಸೇಲ್ ಆಗದೆ ಇರಕ್ಕೆ ನಮಗೆ ಅಬ್ಸ್ಟಿಕಲ್ ಸ್ವಲ್ಪ ಇದೆ ಅಲ್ಲಿ. ಅದು ಬಿಟ್ರೆ ಶನಿಯ ಕಾಂಬಿನೇಷನ್ 12, ಸೂರ್ಯನ ಕಾಂಬಿನೇಷನ್ 12, ವ್ಯಯ ಅಂದ್ರೆ ಕಮ್ಮಿಗೆ ನೀವು ಕೊಟ್ರೆ ತಗೊಳ್ತಾರೆ ಅಂತ ಬರ್ತಾ ಇದೆ. ಇಲ್ಲಿ 4-12 ಕಾಂಬಿನೇಷನ್ ಹಿಟ್ ಆಗಿದೆ ಸೂರ್ಯನಲ್ಲಿ. ಸೊ ಶನಿಯ ಕಾಂಬಿನೇಷನ್ ಅಲ್ಲೂ 4-12 ಬಂದಿದೆ. ಕಮ್ಮಿಗೆ ನೀವು ಬೆಲೆ ಇಟ್ಟರೆ ಮಾತ್ರ ಹೋಗುತ್ತೆ ಅಂತ ಪ್ರಶ್ನಾಶಾಸ್ತ್ರ ಹೇಳ್ತಾ ಇದೆ. ಅಧಿಕವಾಗಿ ಲಾಭ ಬೇಕು ಅಂತಂದ್ರೆ ಒಂದು ಬಲಗೈಗೆ ಒಂದು ಹಳದಿ ಕಲರ್ ದಾರ ಕಟ್ಕೊಳ್ಳಿ. ಯಥೇಚ್ಛವಾಗಿ ಓಂ ರಂ ರಾಹುವಿನಮ ಅಂತ ಹೇಳ್ಕೊಳ್ಳಿ. ಮುಂದಿನ 2023 ಜುಲೈ ಒಳಗಡೆ, ಅಲ್ಲಿವರೆಗೂ ಟೈಮ್ ಬೇಕು, ಅದಕ್ಕಿಂತ ಮುಂಚೆ ಆಗಲ್ಲ. ಸೂರ್ಯ ಸ್ಟ್ರಾಂಗ್ ಇಲ್ಲ. ಚಂದ್ರ ಬಂದಾಗ, ಚಂದ್ರ ಎಂಡ್ ಆದಾಗ 2 ಕಾಂಬಿನೇಷನ್ 2 ದುಡ್ಡು ಕೊಟ್ಟು ಹೋಗ್ತಾನೆ 2023 ಜುಲೈಗೆ. ಅಲ್ಲಿವರೆಗೆ ಮಂತ್ರ ಹೇಳ್ಕೊಂಡಷ್ಟು ಸ್ಟ್ರಾಂಗ್ ಆಗುತ್ತೆ. ನೆಕ್ಸ್ಟ್. ನಮಸ್ತೆ ಗುರುಜಿ. ನಮಸ್ಕಾರ. ನಮಸ್ತೆ ಗುರುಜಿ. ನಾ ಪ್ರಶ್ನಾಶಾಸ್ತ್ರ ಕೇಳ್ತಾನೆ ಗುರುಜಿ. ನನ್ನ ಬಗ್ಗೆನೇ ಕೇಳ್ಬೇಕಿತ್ತು ಗುರುಜಿ. ಹೇಳಿ. 108 ಗುರುಜಿ. 108 ಯಾವ್ದ್ರ ಬಗ್ಗೆ? ನಂಗೆ 2 ತಿಂಗಳ ಹಿಂದೆ ಗುರುಜಿ ಒಂದ್ ಮದ್ವೆ ಪ್ರಪೋಸಲ್ ಬಂದಿತ್ತು ಗುರುಜಿ. ಅವ್ರು ನೋಡಾಕ ಬರ ಅಂತಿಲ್ ಗುರುಜಿ, ಬರೀ ಇವತ್ ಹೇಳ್ತೇವಿ ನಾಳೆ ಹೇಳ್ತೇವಿ ಅಂತ ಹೇಳ ಅಂತಾರ್ರಿ. ಹಂಗಾಗಿ ಅವ್ರು ಯಾವಾಗ ನೋಡಕ್ ಅವ್ರಿಂದ ಅಂದ್ರ ಸಂಬಂಧ ಚಲೋ ಐತಿ ಗುರುಜಿ. ಅಂದ್ರ ಹುಡುಗ ಡಾಕ್ಟರ್ ಇದಾರೆ. ಇವತ್ತೇ ಬಂದಿಲ್ಲ ಡಾಕ್ಟರ್, ಅವನೊಬ್ಬ ಡಾಕ್ಟರ್, ತಲೆಕೆಟ್ಟ ಡಾಕ್ಟರ್. ಇವತ್ತೇ ಬಂದಿಲ್ಲ ಅಂದ್ರೆ ನಾಳೆ ನಿಮ್ನ ಹೆಂಗ್ ಚೆನ್ನಾಗಿ ನೋಡ್ಕೊತಾನೆ? ಇವತ್ತೇ ಮರ್ಯಾದೆ ಕೊಟ್ಟಿಲ್ಲ, ನಾಳೆ ಹೆಂಗ್ ಮರ್ಯಾದೆ ಕೊಡ್ತಾರೆ? ಇವತ್ತೇ ರೆಸ್ಪಾನ್ಸ್ ಮಾಡಿಲ್ಲ ಅಂದ್ರೆ ನಾಳೆ ನೋಡಿ ಹೇಳಿ ಗುರುಜಿ. ಜಸ್ಟ್ ಬಿಕಾಸ್ ಅವನ ಹತ್ರ ದುಡ್ಡಿದೆ, ಡಾಕ್ಟರ್ ಇದೆ, ನೀವು ಹಿಂದೆ ಬಿದ್ದಿದ್ದೀರಾ. ಗುಣಕ್ಕೆ ಹಿಂದೆ ಬಿದ್ದಿಲ್ಲ, ನೀವು ದುಡ್ಡಿಗೆ ಹಿಂದೆ ಬಿದ್ದಿದ್ದೀರಾ. 100% ಇದು ಕಾಮನ್ ಸೆನ್ಸ್ ಯೂಸ್ ಮಾಡೋಣ. ಅವ್ರು ಬರ್ತಾ ಇಲ್ಲ, ಮಾತಾಡ್ತಾ ಇಲ್ಲ, ಇವ್ರು ಹಿಂದೆ ಬಿದ್ದಿರ್ತಾರಲ್ವಾ. ಏನ್ ಮತ್ತೆ ಅದರ ಅರ್ಥ ಏನು? ವಾಟ್ ಈಸ್ ದಿ ಮೀನಿಂಗ್ ಆಫ್ ಇಟ್? ವೆರಿ ಸಿಂಪಲ್ ಮೀನಿಂಗ್, ಏನೂ ಇಲ್ಲ. ಅವರು ಬಿಡ್ತಾ ಇಲ್ಲ, ಅವರು ನಿಮ್ಗೆ ಇಷ್ಟ ಇಲ್ಲ ಅಷ್ಟೇ. ಈ ರೆಸ್ಪಾನ್ಸ್ ಮಾಡದೇ ಎಂಥ ವ್ಯಕ್ತಿ ಆದ್ರೆ ಏನಂತೆ? ಅವನೇನು ಡಾಕ್ಟರ್ ಆಗ್ಬಿಟ್ರೆ ಅವನಿಗೇನಿದ ದೊಡ್ಡ ಏನಿದ? ಏನೂ ಇಲ್ಲ. ಮನುಷ್ಯತ್ವಕ್ಕೆ ಬೆಲೆ ಫಸ್ಟು, ಆಮೇಲೆ ಮಾಡ್ತಕ್ಕಂಥ ವೃತ್ತಿಗೆ ಬೆಲೆ, ಫಸ್ಟ್ ಮನುಷ್ಯತ್ವಕ್ಕೆ. ಸೊ ಇಲ್ಲಿ ಏನು ಹೇಳಿದೆ ನೋಡೋಣ. ಪ್ರಶ್ನಾಶಾಸ್ತ್ರದಲ್ಲಿ ಈ ವ್ಯಕ್ತಿಗೆ ಶನಿ ದಶಾ ಕಾಂಬಿನೇಷನ್ ಬಂದಿದೆ. ಶನಿಯಲ್ಲಿ 2023 ಚಂದ್ರ, ಶನಿ 9, 5 ಈಗೋ ಇದೆ, ಮತ್ತೆ ಸೂರ್ಯ 7, ಅವ್ರಿಗೆ ಇಂಟ್ರೆಸ್ಟ್ ಇದೆ, ಮಾತುಕತೆ 5 ಜಾಸ್ತಿ ಇರೋದ್ರಿಂದ ಅಹಂ ಈಗೋ ಜಾಸ್ತಿ ತೋರಿಸ್ತಾ ಇದೆ ಇಲ್ಲಿ. ನೀವು ಮದುವೆ ಆದ್ರೂ ಈ ವ್ಯಕ್ತಿನ ನೀವು ಖುಷಿಯಾಗಿರಲ್ಲ, ಬಿಕಾಸ್ ಆಫ್ ಈಗೋ. ಇದು ಸ್ವಲ್ಪ ಸಮಸ್ಯೆ ಬಂದೇ ಬರುತ್ತೆ. ಕಸ್ಪಲ್ಲಲ್ಲಿ ನೋಡಿ ಹೇಳ್ತೀನಿ, ಇವ್ರು ಬಂದ್ರು ಕೂಡ ಒಳ್ಳೇದಾಗುತ್ತಾ. ರಾಹು ಬಂದಿದೆ, ರೆಟ್ರೋಗ್ರೇಡ್, ಚೆನ್ನಾಗಿರಲ್ಲ. 7ನೇ ಮನೆ ಕಸ್ಪಲ್ ರೆಟ್ರೋಗ್ರೇಡ್ ಆದ್ರೆ ಮದುವೆ ಜೀವನ ಚೆನ್ನಾಗಿರಲ್ಲ. ಇವ್ರ ಜೊತೆ ಮಾಡ್ಕೊಂಡ್ರೆ ನೀವು ದುಡ್ಡುಗೋಸ್ಕರ ಅವ್ರು ಡಾಕ್ಟರ್ ಅಂತ ಹಿಂದೆ ಬಿದ್ದಿದ್ದೀರಾ. ನಾಳೆ ಅಷ್ಟೇ ನೀವೇ ಇಂಜೆಕ್ಷನ್ ಹಾಕೋಬೇಕು, ನೀವೇ ಆಪರೇಷನ್ ಮಾಡ್ಕೋಬೇಕು, ಯಾಕಾರು ಮಾಡ್ಕೊಂಡು ಅಂತ. ನಮ್ಮ ಸಜೆಷನ್ ಚೆನ್ನಾಗಿಲ್ಲ ಇದು. ದಶಾಭುಕ್ತಿಗಳು ತೋರಿಸಿದ್ರು ಕಸ್ಪಲ್ ನಮ್ಗೆ ಹೇಳ್ಬಿಡುತ್ತೆ ಮದುವೆ ಜೀವನ ಹೆಂಗಿದೆ ಅಂತ. ಮದುವೆ ಜೀವನ ರೆಟ್ರೋಗ್ರೇಡ್ ಬೇಡ. ರೆಟ್ರೋಗ್ರೇಡ್ ಆದ್ರೆ ನಾನು ಸಜೆಸ್ಟ್ ಮಾಡೋದೇ ಇಲ್ಲ. ನೆಕ್ಸ್ಟ್. ನಮಸ್ತೆ. ಹಲೋ, ನಮಸ್ಕಾರ ಗುರೂಜಿ. ನಮಸ್ಕಾರ ಸರ್, ನಾನು ದಿನೇಶ್ ಗುರೂಜಿ. ಸರ್, ನನ್ನ ಮಗಳ ಬಗ್ಗೆ ಕೇಳಲಿಕ್ಕಿತ್ತು. ಡೇಟ್ ಆಫ್ ಬರ್ತ್ 17/10/2005. 17/10/2005. ನಿಮ್ಮ ಮಕ್ಕಳಿಗೆಲ್ಲ ಜ್ಯೋತಿಷ ಕಲೀರಿ ಅಂತ ನೀವು ಎಲ್ಲ ಹೇಳಬೇಕು. ನಮ್ಮ ಶಾಸ್ತ್ರನ ನೀವು ಉಳಿಸ್ಬೇಕು ಫಸ್ಟ್, ನೀವೇ ಹೇಳೋದಿಲ್ಲ. ಹೇಳಿ, ಟೈಮ್ ಹೇಳಿ. ಟೈಮ್ ಬೆಳಿಗ್ಗೆ 10 ಗಂಟೆ. ಬೆಳಿಗ್ಗೆ 10 ಗಂಟೆ. ನೋಡಿ, ಹೇಳಂದ್ರೆ ಮಾತಾಡಿದ್ರೆ ಆಯ್ತು, ಹೇಳ್ತೀವಿ ಅನ್ನೋ ಆಯ್ತು ಸರ್. ಮನೋಭಾವನೆ. ಯಾವುದು ಕಾಮರ್ಸ್ ತೆಗೆದುಕೊಳ್ಳುದ, ಸೈನ್ಸ್ ತೆಗೆದುಕೊಳ್ಳುದ ಅಂತ ಕೇಳಲಿಕ್ಕಿತ್ತು. ನಾನು ನಿಮ್ಮ ಮಕ್ಕಳಿಗೆ ಸ್ವಲ್ಪ ಜ್ಯೋತಿಷ ಕಲೀರಿ ಅಂತ ಒಂದು ಇನ್ಫ್ಲೂಯೆನ್ಸ್ ಮಾಡಿ ಅಂತ ಹೇಳಿದ್ರೆ ನೀವು ಏನು ವಿಚಾರನೇ ಕೇಳ್ತಾ ಇಲ್ಲ. ವೆರಿ ವೆರಿ ಸ್ವಾರ್ಥಿ. ಇರ್ಲಿ. ಯಾವ ಊರಲ್ಲಿ ಹುಟ್ಟಿರೋದು? ಮುಂಬೈ ಸರ್. ನೋಡಿ, ಎಷ್ಟು ಹೇಳಿದ್ರು ನಿಮ್ ಕಿವಿನೇ ಕೇಳಿಸ್ತಾ ಇಲ್ಲ. ಸ್ವಾರ್ಥಿ. ಆಯ್ತು ಸರ್, ಕೇಳಿದೆ. ಏನ್ ಕೇಳಿದ್ರಿ? ಏನ್ರಿ ಕೇಳಿದ್ರಿ? ನಿಮ್ದೇ ವಿಚಾರ ನಾವು ಫ್ರೀಯಾಗಿ ಹೇಳ್ಬೇಕಾದ್ರೆ ಒಂದೆರಡು ಒಳ್ಳೆ ಮಾತು ಬೇಡವಾ? ಯಾರೇ ಇಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಮಾತಾಡಬೇಕಾದ್ರೆ ನನಗೆ ರೆಸ್ಪಾನ್ಸ್ ಕೊಟ್ರೆ ಮಾತ್ರ ಚೆನ್ನಾಗಿ ಮಾತಾಡ್ತೀನಿ. ನೀವೇನು ದುಡ್ಡು ಕೊಡೋದು ಬೇಡ, ಬಂದು ಸೇರೋದು ಬೇಡ. ರೆಸ್ಪಾನ್ಸ್. ನಾವು ಇದನ್ನ ಉಳಿಸಿ ಬೆಳೆಸಕ್ಕೆ ಕೂತಿರೋದಿಲ್ಲ. ನಾನು ನಿಮಗೆ ಗೊತ್ತಿಲ್ಲ, ನಾವು ಈ ಧರ್ಮದಲ್ಲಿ ಹುಟ್ಟಿದೀವಿ ಅಂದ್ರೆ ಉಳಿಸಿ ಬೆಳೆಸಲೇಬೇಕಿದು. ಇದು ನಾನು ವಾರ್ ಫುಟಿಂಗಲ್ಲಿ ತಗೊಳ್ತಾ ಇದ್ದೀನಿ.
BCom ತಗೊಂಡಿದ್ದೀರಾ ಹೇಳಿ ಈಗ. ನಿಮ್ದು ಹೇಳಿ. ಅಲ್ಲ ಸರ್, ಇವರು PUC ಅಲ್ಲಿ ಯಾವ್ದು ಕಾಮರ್ಸ್ ತೆಗೆದುಕೊಳ್ಳುವುದ ಸೈನ್ಸ್ ತೆಗೆದುಕೊಳ್ಳುವುದ ಅಂತ. ಓಕೆ. ನಡೀತಾ ಇರ್ತಕ್ಕಂಥದ್ದು ಶುಕ್ರದಶ. ಶುಕ್ರನಲ್ಲಿ 2022 ಶುಕ್ರದಶ ನೋಡೋಣ ಹೇಗಿದೆ ಅಂತ. ಶುಕ್ರನ ಕಾಂಬಿನೇಷನ್ 1 7 12 3 4 8 2 5 11 ಕಾಂಬಿನೇಷನ್ ಇದೆ. ಹಿಟ್ ಥಿಯರಿಲಿ 1 8 11 ಬರ್ತಾ ಇದೆ. 8 ಸ್ವಲ್ಪ ನಿಮಗೆ ಇಂಜಿನಿಯರಿಂಗ್ ಸೈನ್ಸ್ಗೆ ಹೆಲ್ಪ್ ಆಗುತ್ತೆ, 8 ಟೆಕ್ನಾಲಜಿಗೆ ಹೆಲ್ಪ್ ಆಗುತ್ತೆ, ಸೈನ್ಸ್ ಕೊಡ್ಸೋದು ಒಳ್ಳೆಯದು ಕಾಂಬಿನೇಷನ್ ಅಂತ ಬರ್ತಾ ಇದೆ. ಎಜುಕೇಶನ್ ಆಗಿರ್ತಕ್ಕಂಥ 2 4 5 11 ಕಾಂಬಿನೇಷನ್ ಚೆನ್ನಾಗಿದೆ, ಎಜುಕೇಶನ್ ಚೆನ್ನಾಗಿ ಮಾಡ್ತಾರೆ, ಸೈನ್ಸ್ ಬೆಟರ್ ದೆನ್ ಕಾಮರ್ಸ್. ಒಳ್ಳೇದಾಗಲಿ. ಅವ್ರು ಕೇಳಿಸ್ಕೊಂಡು ಹೋದ್ರು. ನೆಕ್ಸ್ಟ್. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ. ನನ್ನ ಹೆಸರು ವಿದ್ಯಾ ಅಂತ. ನನ್ನ ಡೇಟ್ ಆಫ್ ಬರ್ತ್ 7/6/1994. 7/6/1994. ಹೇಳಿ. 2:50 ಟೈಮಿಂಗ್ಸ್ ಬ್ಯಾಂಗ್ಳೂರು. 2:50 ಯಾವ್ದು ತಗೊಳ್ಬೇಕು ನಾನು? ಏನ್ ಸರ್? AM ತಗೋಬೇಕಾ PM ತಗೋಬೇಕಮ್ಮ? ಏನಮ್ಮ ಒಂದ್ ಸ್ವಲ್ಪ ಅಷ್ಟು ಜ್ಞಾನ ಇಲ್ವಾ ಹೇಳಕ್ಕೆ? AM PM? ಏನ್ ಸರ್? ಬೆಳಿಗ್ಗೆ ಹುಟ್ಟಿದಾರ, ಮಧ್ಯರಾತ್ರಿ ಹುಟ್ಟಿದ್ದ, ಬೆಳಿಗ್ಗೆ ಹುಟ್ಟಿದ್ದ? ಯಾವ್ದು AM ತಗೊಳ್ಬೇಕಾ PM? ಮಧ್ಯಾಹ್ನ ಸರ್. PM ಸರ್. ಸಾರಿ ಸರ್. ಅಷ್ಟು ಕಾಮನ್ ಸೆನ್ಸ್ ಇಲ್ವೇನಮ್ಮ ಹೇಳ್ತಾ ಇದ್ರೆ? ಎಷ್ಟು ಟೈಮು? 14:50. ಏನ್ ಇಷ್ಟು ಚಿಕ್ಕ ಹುಡುಗಿರು ಒಂದು ಎರಡು ವಿಚಾರ ಹೇಳ್ರಿ ಅಂತಂದ್ರೆ ಅಷ್ಟು ಒದ್ದಾಡ್ತಿರಲ್ಲ. 14 ಎಷ್ಟು? 2:50? ಹೌದು ಸರ್. ಎಷ್ಟೊತ್ತು ಟೈಮ್ ವೇಸ್ಟ್ ಮಾಡ್ತಾ ಇದ್ರಿ ನೋಡಿ. ಒಂದು AM PM ಹೇಳಕ್ಕೆ ಇಷ್ಟು ಒದ್ದಾಡ್ತೀರಿ ನೀವು. ಪ್ಲೇಸ್ ಆಫ್ ಬರ್ತ್ ಹೇಳಿ. ನೆಕ್ಸ್ಟ್. 7/6/94 ಸರ್. ಅಯ್ಯೋ, ಪ್ಲೇಸ್ ಆಫ್ ಬರ್ತ್ ಹೇಳಮ್ಮ. ಪ್ಲೇಸು ಬೆಂಗಳೂರು ಸರ್. ನೀವೆಲ್ಲ ಯಾಕೆ ಕರೆ ಟ್ರೈ ಮಾಡ್ತೀರಿ? ಸುಮ್ಮನೆ ಇರಕ್ಕಾಗಲ್ವಾ? ಕರೆಕ್ಟ್ ಆಗಿ ನೀವು ರೆಸ್ಪಾನ್ಸ್ ಕೊಡ್ಲಿಲ್ಲ ಅಂದ್ರೆ ವೈ ಡು ಯು ಟ್ರೈ ಕಾಲಿಂಗ್ ಹಿಯರ್? ಇದ್ರೆ ಒಂದ್ ಸ್ವಲ್ಪ ಸೀರಿಯಸ್ ಆಗಿ ಏನೇನು ಹೇಳ್ಬೇಕು ಬರ್ದಿಟ್ಕೋಬೇಕು ನೀಟಾಗಿ. AM PM ಟೈಮ್ ಅಂತ. ಜಸ್ಟ್ ವೇಸ್ಟಿಂಗ್ ಎವ್ರಿಬಡೀಸ್ ಟೈಮ್ ಇಲ್ಲಿ. ನೋಡ್ತಾ ಇರೋರ್ಗು ಒಂಥರ ಬೇಜಾರಾಗುತ್ತೆ ಕರೆಕ್ಟ್ ಆಗಿ ಹೇಳಿಲ್ಲ ಅಂದ್ರೆ. ನೀವೆಲ್ಲ ಯಂಗ್ಸ್ಟರ್ಸ್, ಜಸ್ಟ್ ಇಷ್ಟು 26 ಇಯರ್ಸ್ ಏಜ್ ಅವರೇ ಈ ತರ ಒದ್ದಾಡ್ತೀರಿ ನೀವೆಲ್ಲ. ಏನ್ ಕೇಳ್ಬೇಕು ಹೇಳಿ. ಮದ್ವೆ ಬಗ್ಗೆ ಕೇಳ್ಬೇಕು ಸರ್. ತೊಂದ್ರೆ ಆಗ್ತಾ ಇದೆ ಮದ್ವೆಲಿ. ಮದ್ವೆಲಿ ತೊಂದ್ರೆ ಆಗ್ತದೆ? ಮದ್ವೆ ಆಗಿದೆಯೇನಮ್ಮ? ಇಲ್ಲ ಸರ್, ಇನ್ನ ಆಗಿಲ್ಲ. ಎಲ್ಲ ಇದಾಗ್ತಿದೆ ಸರ್, ಏನು ಸೆಟ್ ಆಗ್ತಿಲ್ಲ ಅಂತ. ರಾಹು 2 7 ಮಾತ್ರ ಇದೆ, 9 ಇದೆ, 11 ಇಲ್ಲ. ಓಕೆ. ರಾಹು ದಶೆ. ಭುಕ್ತಿ ಬಂದ್ಬಿಟ್ಟು ಶನಿ ಭುಕ್ತಿ. ಶನಿಯ ಕಾಂಬಿನೇಷನ್ 1 5 6 ಕಾಂಬಿನೇಷನ್ ಮಿಕ್ಸ್ ಆಗಿದೆ, 2 7 11 ಮಿಕ್ಸ್ ಆಗಿದೆ. ಹಿಟ್ ಥಿಯರಿಲಿ ನೋಡೋಣ. ಶನಿ ಮದುವೆ ಕೊಡ್ತಾನ? 2 ಇದೆ, ಅಬ್ಸ್ಟಕಲ್ಸ್ 8 ಇದೆ. ಅಬ್ಸ್ಟಕಲ್ಸ್ 8 ಇದೆ. ಶನಿ ಆದ್ಮೇಲೆ ಬುಧನೂ ಮದುವೆ ಸ್ವಲ್ಪ ಕಷ್ಟ. ಆದ್ರೆ 2023ಕ್ಕೆ ಕ್ಲಿಯರ್ ಇದೆ. ಈ ಅಬ್ಸ್ಟಕಲ್ಸ್ ಕ್ಲಿಯರ್ ಮಾಡ್ಕೋಬೇಕು ಅಂತಂದ್ರೆ ಅಕ್ಕಿ ದಾನ ಮಾಡಬೇಕು. ಅಕ್ಕಿ ದಾನ ಪ್ರತಿ ಸೋಮವಾರ ಮಾಡಬೇಕು. ಒಂದು ರೆಡ್ ಕಲರ್ ಒಂದು ದಾರ 5 ಸುತ್ತು ಕಟ್ಕೊಳ್ಳಿ, ರೆಡ್ ಕಲರ್ ದಾರ. ಸೊ ಅದ್ರ ಜೊತೆಗೆ ಯಥೇಚ್ಛವಾಗಿ ಓಂ ಹ್ರೀಂ ದುಮ್ ದುರ್ಗಾಯ ನಮಃ ಅಂತ ಹೇಳ್ಕೊಳ್ಳಿ. ಈ ಅಬ್ಸ್ಟಕಲ್ಸ್ ಹೋದ್ರೆ ಆಗುತ್ತೆ, ಬಟ್ 23ಗೆ ತೋರಿಸ್ತಾ ಇದೆ ಮಂತ್ರ. ಇದು ಕೊಟ್ಟಿರ್ತಕ್ಕಂಥದ್ದು ಹೇಳಿದ್ರೆ ಬೇಗ ಕ್ಲಿಯರ್ ಆಗುತ್ತೆ. ಸ್ವಲ್ಪ ಶಾರ್ಪ್ ಆಗಿ ಫಾಸ್ಟ್ ಆಗಿರಿ. ಯಾಕೆ ಇದರಲ್ಲಿ ಡಲ್ ಆಗಿದ್ದೀರಾ? ಏನಾಗಲ್ಲ. ನಿಮ್ಮ ಏಜ್ ಏನು ಇನ್ನೂ ಮುಗಿದೋಗಿಲ್ಲ. ಏಜ್ 100% ಆಗುತ್ತೆ. ಮದುವೆ ಜೀವನ ಚೆನ್ನಾಗಿದೆ, ಡೋಂಟ್ ವರಿ. ನೆಕ್ಸ್ಟ್. ಹಲೋ, ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ಗುರುಜಿ, ನಿಮ್ಮ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರುತ್ತಿದೆ. ಓಕೆ ಸರ್, ಸಮಾಧಾನ ಆಯ್ತು ಇವಾಗ ನನಗೆ. ಕಾಳಿ ಆಗಿದೆ. ಥ್ಯಾಂಕ್ ಯು. ಹೌದು ಗುರುಜಿ, ತುಂಬಾ ಚೆನ್ನಾಗಿ, ನಮಗೆ ತುಂಬಾ ಖುಷಿ ಆಗ್ತದೆ ದಿವಸ ನೋಡ್ತಾ ಇದ್ದೀವಿ ಸ್ವಾಮೀಜಿ ನಾವು. ವೆರಿ ಗುಡ್, ವೆರಿ ಗುಡ್. ಯಾರ ಬಗ್ಗೆ ಕೇಳ್ಬೇಕು ಸರ್? ಥ್ಯಾಂಕ್ ಯು. ಅದು ನನ್ನ ಮಗನ ಬಗ್ಗೆ ಕೇಳ್ಬೇಕು ಸ್ವಾಮೀಜಿ. ಡೇಟ್ ಆಫ್ ಬರ್ತ್ ಎಲ್ಲ ಫಾಸ್ಟ್ ಆಗಿ ಹೇಳಿ. 15/5/1999. ಹೆಸರು ಲೋಹಿತ್. ಟೈಮ್ ಪ್ಲೇಸ್. ಟೈಮ್ ಬೆಳಿಗ್ಗೆ 4:20 ಸ್ವಾಮಿ. ಪ್ಲೇಸ್ ವಿರಾಜಪೇಟೆ. ಹೇಳಿ, ಕ್ವಶನ್ ಕೇಳಿ ಸಾಕು ಸ್ವಾಮಿ. ಅವ್ನ ಲೈಫ್ ಅಂತ ಎಜುಕೇಶನ್ ಇವಾಗ ಕಂಪ್ಲೀಟ್ ಮಾಡ್ದ, ಬಟ್ ಅದ್ರಲ್ಲಿ ಯಾವ್ದು ತಗೊಂಡ್ ಸಬ್ಜೆಕ್ಟ್ ಕಂಪ್ಲೀಟ್ ಮಾಡ್ಲಿಲ್ಲ. ಒಂದು ಎಲ್ಲ ಉಳಿಸ್ಕೊಂಡಿದ್ದಾನೆ, ಡಿಗ್ರಿ ಆಗಿದೆ. ಅವ್ನ ಫ್ಯೂಚರ್ ಹೇಗಿರುತ್ತೆ, ಅವ್ನು ಯಾವ ಸಬ್ಜೆಕ್ಟ್ ತಗೊಂಡ್ರೆ ಮುಂದಕ್ಕೆ ಹೋಗ್ಬೋದು ಅಂತ ಕೇಳ್ತಾ ಇದ್ದೀನಿ. ನೋಡೋಣ. ಈಗ ಅವ್ರಿಗೆ ನಡೀತಾ ಇರ್ತಕ್ಕಂಥದ್ದು ಚಂದ್ರ ಮುಗಿತಾ ಇದೆ. ದಿ ಮೂನ್ ಇಸ್ ಎಂಡಿಂಗ್. ಮೂನ್ ಅಲ್ಲಿ ಈಗ ಸದ್ಯಕ್ಕೆ ವೀನಸ್. ಮೂನ್ ಮತ್ತೆ ವೀನಸ್ ನೋಡೋಣ. 3 ಕಾಂಬಿನೇಷನ್, 12 ಕಾಂಬಿನೇಷನ್, 5 ಕಾಂಬಿನೇಷನ್. 5 ಇಸ್ ವೆರಿ ನೆಗೆಟಿವ್ ಕಾಂಬಿನೇಷನ್, ಮತ್ತೆ 3 ನೆಗೆಟಿವ್. ವೀನಸ್ ಕಾಂಬಿನೇಷನ್ ನೋಡೋಣ. ಅಲ್ಲೂ ಕೂಡ 3 ಕಾಂಬಿನೇಷನ್, 12 ಕಾಂಬಿನೇಷನ್ ಹಿಟ್ ಆಗಿದೆ. ಸ್ವಲ್ಪ ಸಕ್ಸಸ್ ಲೋ ಇದೆ. ಸೊ ಹಿಟ್ ಥಿಯರಿ ಬಂದು ನೋಡೋಣ. ಚಂದ್ರ 3 ಮತ್ತೆ 1. ಮಾರ್ಕೆಟಿಂಗ್ ಸೇಲ್ಸ್ ಇವ್ರಿಗೆ ಬಹಳ ಒಳ್ಳೇದಾಗುತ್ತೆ ಸರ್. ಮಾರ್ಕೆಟಿಂಗ್ ಸೇಲ್ಸ್
ಆಕ್ಚುಲ್ ಆಗಿ ಯಾವುದೇ ತಗೊಳ್ಳಿ, ಅವರು ಎಲೆಕ್ಟ್ರಾನಿಕ್ಸ್ ಮಾಡಲಿ ಯಾವ್ದಾದ್ರು ಮಾಡಲಿ, ಏನ್ ಡಿಗ್ರಿ ತಗೊಂಡಿದ್ದಾರೆ ಹೇಳಿ? ಅವ್ನು ಸೈನ್ಸ್ ತಗೊಂಡ ಸ್ವಾಮಿ. ಯಾವ್ದು ಹಾಡು ಮಾತ್ರ ಅವನು ಯಾವತ್ ಸಮೇತ ತುಂಬಾ ಲೈಕ್ ಮಾಡ್ತಾನೆ. ಯಾವ್ದನ್ನ? ಹಾಡಾ? ಸಿಂಗಿಂಗಾ? ಹೌದು ಸ್ವಾಮಿ. ಸಿಂಗಿಂಗ್ ಕಾಂಬಿನೇಷನ್ ನೋಡೋಣ. 2, 3, 6, 10, 11 ಬರಬೇಕು. 2, 3, 11 ಮಾತ್ರ ಇದೆ, 6 ಇಲ್ಲ. ಮಾಡ್ಬೋದು, ಬಟ್ ಮುಂದೆ ಬರ್ತಕ್ಕಂಥ ಮಂಗಳನಲ್ಲಿ ಹಾಡು ಹೇಳೋ ಕಾಂಬಿನೇಷನ್ ಇಲ್ಲ. 2, 3, 6, 2, 3, 10, 11 ಬರಬೇಕು. ಮಂಗಳನಲ್ಲಿ ಬರೀ 2, 3, 7 ಇದೆ. ಇವ್ರು ಸೇಲ್ಸ್ ಮಾರ್ಕೆಟಿಂಗ್ಗೆ ಫಿಟ್ ಆಗಿರ್ತಕ್ಕಂಥದ್ದು, ಬಿಸ್ನೆಸ್ಗೆ ಫಿಟ್ ಆಗಿರ್ತಕ್ಕಂಥ ಕಾಂಬಿನೇಷನ್. ಬಿಸ್ನೆಸ್ ಅಂದ್ರೆ ದುಡ್ಡು ಹಾಕಿ ಮಾಡುವಂಥದ್ದಲ್ಲ. ಸೇಲ್ಸು, ಅಡ್ಮಿನಿಸ್ಟ್ರೇಷನ್, ಬಿಸ್ನೆಸ್ ಮ್ಯಾನೇಜ್ಮೆಂಟು. ಸಾಧ್ಯವಾದ್ರೆ MBA ಮಾಡಿಸ್ತೀರಾ ನೋಡಿ. ಡಿಗ್ರಿ ಕಂಪ್ಲೀಟ್ ಮಾಡಿಲ್ವಾ? ಕಂಪ್ಲೀಟ್ ಆಗಿದೆ. ಇನ್ಕಂಪ್ಲೀಟ್ ಆಗಿರ್ತಕ್ಕಂಥ ಕಾರಣ ಇದು ಮೂರನೇ ಮನೆ ಇಸ್ ದಿ ಹೌಸ್ ಆಫ್ ಇನ್ಕಂಪ್ಲೀಟ್. ಚಂದ್ರನಲ್ಲಿ 3 ಬಂದಿದೆ. 4ನೇ ಮನೆಗೆ ವ್ಯಯಭಾವ 3, 4 ಅಂದ್ರೆ ಎಜುಕೇಶನ್. ಅದಕ್ಕೆ ವ್ಯಯಭಾವ ಆಗಿರ್ತಕ್ಕಂಥ 3 ಸ್ವಲ್ಪ ನಮಗೆ ಹಿಂದೆ ಇಟ್ಕೊಡುತ್ತೆ. ಇದನ್ನ ನಾವು ಮೈಂಡಲ್ಲಿ ಇಟ್ಕೋಬೇಕಾಗತ್ತೆ. ಸೊ 5 ನಮಗೆ ಇಂಟೆಲಿಜೆನ್ಸ್ ಕೊಡುತ್ತೆ, ಅದ್ರ ಜೊತೆ ಸೋಂಬೇರಿ ಕೊಟ್ಬಿಡುತ್ತೆ. ಪ್ಲಸ್ 12 ನಮಗೆ ಅಬ್ಸ್ಟಕಲ್ಸ್ ಕೊಡ್ತಕ್ಕಂಥದ್ದು. ಸೊ ಫಸ್ಟ್ ನೀವು ಮೊಸರನ್ನು ದಾನ ಮಾಡಿ ಸರ್. ಎವ್ರಿ ಫ್ರೈಡೆ ಬಿಡದಂಗೆ ಮೊಸರು ದಾನ ಮಾಡಿ. ಇಂಥವೆಲ್ಲ ಕಾಂಬಿನೇಷನ್ಸ್ ನಂಬರ್ಸ್ ಹೇಳ್ಕೊಡ್ತೀನಿ ಯಾವ್ದು ಮಾಡಬೇಕು ಅಂತ. 3 ಬಂದಾಗ ಅವ್ರು ಯೂಶಲಿ BBM, ಸೇಲ್ಸ್ ಮಾರ್ಕೆಟಿಂಗ್, MBA ಮಾಡ್ತಕ್ಕಂಥದ್ದು. ಸ್ವಲ್ಪ ಇದನ್ನ ದಾನ ಮಾಡಿ, ಪ್ಲಸ್ ಅಟ್ಲೀಸ್ಟ್ ಕಂಪ್ಲೀಟ್ ಮಾಡಲಿ. ಈಗ ಸದ್ಯಕ್ಕೆ ಅವ್ರು ಏನು ಸೈನ್ಸ್ ತಗೊಂಡಿದ್ದಾರೆ ದಯವಿಟ್ಟು ಕಂಪ್ಲೀಟ್ ಮಾಡಕ್ಕೆ ಹೇಳಿ. ಒಂದು 9 ಮುಖದ ರುದ್ರಾಕ್ಷಿ ಹಾಕಕ್ಕೆ ಹೇಳಿ. ಅದರ ಜೊತೆಗೆ ಒಂದು ಗೋಮೇಧಿಕ ಬೇಡ, ಕೆಂಪು ದಾರ, ರೆಡ್ ಕಲರ್ ಥ್ರೆಡ್ ಕಟ್ಕೊಳಕ್ ಹೇಳಿ. ಓಂ ಐಂ ನಮಃ ಯಥೇಚ್ಛ ಹೇಳಕ್ಕೆ ಹೇಳಿ. ಓಂ ಐಂ ನಮಃ. ಸೊ ಇಲ್ಲಿ ಜ್ಯೋತಿಷದಲ್ಲಿ ಏನಾಗುತ್ತೆ, ಇಲ್ಲಿ ನೋಡಿ, ನಾವಲ್ಲಿ ಶುಕ್ರನ ಪ್ರಾಬ್ಲಮ್ ಇಲ್ಲಿ ತೋರಿಸಿ, ವಿಡಿಯೋ ತೋರಿಸಿ ಸರ್. ಇದು ಪೂರ್ತಿ ಸ್ಕ್ರೀನ್ ಇದೆ, ಎಕ್ಸ್ಪ್ಲೈನ್ ಮಾಡಬೇಕು. ಸ್ಕ್ರೀನ್ ತೋರಿಸಿ ಸರ್ ದಯವಿಟ್ಟು. ಆಯುಷ್ ಅವರೇ ಪೂರ್ತಿ ಸ್ಕ್ರೀನ್ ತೋರಿಸಿ. ನಿಮ್ಗೆ ಹೇಳ್ತೀನಿ, ಜ್ಯೋತಿಷ್ಯದಲ್ಲಿ ಏನ್ ಹೇಳ್ತಾರೆ ನಿಮಗೆ ಹೋದಾಗ, 4ನೇ ಮನೆ ವಿದ್ಯಾಸ್ಥಾನ, ರಾಹು ಇದ್ದಾನೆ, ಅದಕ್ಕೆ ಇವರು ಓದ್ತಾ ಇಲ್ಲ ನೋಡಿ. ಯಾವುದೋ ಗ್ರಹಕ್ಕೆ ಹೋಗಿ ಶಾಂತಿ ಮಾಡ್ತೀವಿ, ಅಲ್ಲಿ ಶುಕ್ರ ಪ್ರಾಬ್ಲಮ್ ಮಾಡಿರ್ತಕ್ಕಂಥದ್ದು. ಈ ವೀನಸ್ 3ನೇ ಮನೇಲಿ ಕುತ್ಕೊಂಡು ಎಜುಕೇಶನ್ ಹಾಳು ಮಾಡಿದ್ದಾನೆ ಶುಕ್ರ. ದಿಸ್ ಇಸ್ ವಾಟ್ ಇಸ್ ದಿ ರಿಯಲ್ ಪರಾಶರ. ನಾನು ರಿಯಲ್ ಪರಾಶರ ಹೇಳ್ತಾ ಇದ್ದೀನಿ. 4ನೇ ಮನೆ ವಿದ್ಯಾಭ್ಯಾಸದ ಸ್ಥಾನ, ಅಲ್ಲಿ ರಾಹು ಕುತ್ಕೊಂಡು ಪ್ರಾಬ್ಲಮ್ ಮಾಡ್ತಾ ಇಲ್ಲ. ಚಂದ್ರನ ದಶೆ, ಚಂದ್ರ ಇರ್ತಕ್ಕಂಥದ್ದು ಶುಕ್ರ ನಕ್ಷತ್ರ, ಶುಕ್ರ ಇರ್ತಕ್ಕಂಥದ್ದು 3ನೇ ಮನೆಯಲ್ಲಿ. 4ನೇ ಮನೆಗೆ ವ್ಯಯಭಾವ 3. ಅರ್ಥ ಮಾಡ್ಕೊಳ್ಳಿ, ಜ್ಯೋತಿಷ ಇಲ್ಲೇ ಅರ್ಥ ಆಗ್ಬಿಡುತ್ತೆ ನಿಮಗೆ. ಇಲ್ಲಿ ನೋಡ್ಕೊಳ್ಳಿ, ಚಂದ್ರನ ಒಂದು ಅಂಶ ನೋಡ್ಕೊಳ್ಳಿ, ಶುಕ್ರನ ಅಂಶದಲ್ಲಿದೆ, ಶುಕ್ರನ ನಕ್ಷತ್ರದಲ್ಲಿದೆ, 3ನೇ ಮನೆ ಹಿಟ್ಟಾಗಿದೆ. ಇಲ್ಲಿ ನೋಡಿ, ಯಾವಾಗ ಗೊತ್ತಾಗುತ್ತೆ ಇಲ್ಲಿ ಯಾಕೆ 3ನೇ ಮನೆ. ಸೊ 40% ಇಸ್ ಟೇಕನ್ ಬೈ ದಿ ಲೈನ್ 2. ಲೈನ್ 2 ಇಸ್ 40%. ಅರ್ಥ ಮಾಡ್ಕೊಳ್ಳಿ. ಹಾಗೆ 1 ಇಸ್ ಸೆಲ್ಫ್ ಡ್ರೈವಿಂಗ್ ಯಾವ ತರ ಬೇಕಾದ್ರೂ ಟರ್ನ್ ಆಗುತ್ತೆ. ಸೊ ಈಗ 3ನೇ ಮನೆ. ಸೊ ಅದಕ್ಕೆ ನಾನು ಹೇಳೋದು, ಈ ಮಾಮೂಲಿ ಅಸ್ಟ್ರಾಲಜಿಲಿ ಏನ್ ಮಾಡ್ತಾರೆ, ಇಲ್ಲಿ ನಿಮಗೆ ರಾಹು ಶಾಂತಿ ಮಾಡ್ಬಿಡಿ, ಯಾಕಂದ್ರೆ 4ನೇ ಮನೇಲಿ ನಿಮಗೆ ಇದಿರ್ತಕ್ಕಂಥದ್ದು ಅಂತ ಹೇಳ್ಬಿಡ್ತಾರೆ. ಸೊ 4ನೇ ಮನೇಲಿ ರಾಹು ಇದೆ, ಇದಕ್ಕೆ ಶಾಂತಿ ಮಾಡಿ ಅಂತಾರೆ. ಇಲ್ಲಿ ನಗ್ತಾ ಇರ್ತಾನೆ ಶುಕ್ರ ನಿಮಗೆ. ಮುಟ್ಟಾಳ್ರ, ನಾನು ಹಾಳು ಮಾಡ್ತಾ ಇರೋದು, ನನ್ನನ್ನು ಶಾಂತಿ ಮಾಡ್ರೋ ಅಂದ್ರೆ ಇವನ್ ಶಾಂತಿ ಮಾಡ್ತಿರಲ್ರೋ, ತಲೆಗಿಲ್ಲ ಕೆಟ್ಟಿದ್ಯಾ ಅಂತ ಗ್ರಹಗಳಿಗೆ ನಮಗೆ ಬೈತಾರೆ. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಅಸ್ಟ್ರಾಲಜಿ ಇನ್ ದಿ ಬೆಸ್ಟ್ ಪಾಸಿಬಲ್ ವೇ. ಬಂದು ಕಲ್ತ್ಕೊಳ್ಳಿ, ಯಾವ ಗ್ರಹಕ್ಕೆ ಶಾಂತಿ ಮಾಡ್ಬೋದು, ಯಾವ ಗ್ರಹಕ್ಕೆ ನಾವು ಇನ್ಕ್ರೀಸ್ ಮಾಡಬೇಕು. ಪ್ರತಿಯೊಬ್ಬರದು ಬೇರೆ 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 ಇರುತ್ತೆ, ಡಿಫ್ರೆಂಟ್ ಇರುತ್ತೆ, ಸ್ಟ್ರೆಂತ್ಸ್ ಬೇರೆ ಬೇರೆ ಇರುತ್ತೆ. ಇದನ್ನ ಕಲ್ತಾಗ ಮಾತ್ರ ನಮ್ಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಯಾವ ಪ್ಲಾನೆಟ್ ನ ನಾವು ಸ್ಪೆಸಿಫೈ ಮಾಡಬೇಕು ಅಂತ. ಕಣ್ಣು ಮುಚ್ಕೊಂಡು ರಾಹುಗ್ ಮಾಡ್ತೀವಿ, ಅವ್ನು ಚೇಂಜ್ ಆಗಲ್ಲ. ನಾನು ಹೇಳಿದ್ ಮಾಡಿ. ಈಗ ನಾವು ಜಸ್ಟ್ ಒಂದು ಮೊಸರು ದಾನ ಮಾಡಿ ಅವ್ನ ಎಜುಕೇಶನ್ ಇಂಟ್ರೆಸ್ಟ್ ಬರುತ್ತೆ. ಯು ಆರ್ ಥ್ರೋಯಿಂಗ್ ಅವೇ ದಿ ಥರ್ಡ್ ಹೌಸ್ ಈಸ್ ನಾಟ್ ಸ್ಟ್ರಾಂಗ್ ಫಾರ್ ಎಜುಕೇಶನ್, ಬಟ್ ಗುಡ್ ಫಾರ್ ಸೇಲ್ಸ್ ಮಾರ್ಕೆಟಿಂಗ್ ಅಷ್ಟೇ. ಅದು ಸೇಲ್ಸ್ ಮಾರ್ಕೆಟಿಂಗ್, ನೆಟ್ವರ್ಕಿಂಗ್, ಸಾಫ್ಟ್ವೇರ್ ಅಲ್ಲಿ ನೆಟ್ವರ್ಕಿಂಗ್ ಮಾಡಬೇಕಾ, ಥರ್ಡ್ ಹೌಸ್ ಇಸ್ ವೆರಿ ಗುಡ್. ನೆಟ್ವರ್ಕಿಂಗ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಮೀಡಿಯಾ, ಸಂಗೀತಕ್ಕೆ ಬಹಳ ಚೆನ್ನಾಗಿರುತ್ತೆ. ಯೂಟ್ಯೂಬ್ ಅಲ್ಲೆಲ್ಲ ಮಾಡ್ಬೋದು ಇವರೆಲ್ಲ. ಬಟ್ ಆದ್ರೆ ಸಕ್ಸಸ್ ರೇಟ್ ಸ್ವಲ್ಪ ಕಮ್ಮಿ, ಯಾಕಂದ್ರೆ 10 ಅಂದ್ರೆ ನೇಮ್ ಅಂಡ್ ಫೇಮ್ ಬರಬೇಕು. ಅಟ್ಲೀಸ್ಟ್ 4 ಬರಬೇಕು. ನೇಮ್ ಅಂಡ್ ಫೇಮ್ಗೆ 4 ಇರಬೇಕು. 4 ಅಥವಾ 10 ನೇಮ್ ಅಂಡ್ ಫೇಮ್ ತರುತ್ತೆ. 4ನೇ ಮನೆ ಮತ್ತೆ 10ನೇ ಮನೆ. ಸೊ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಕಾಳಸರ್ಪ ಏನೂ ಇಲ್ಲ, ತಲೆ ಕೆಡ್ಸ್ಕೊಬೇಡಿ ಇಲ್ಲಿ. ಯಾಕಂದ್ರೆ ಇಲ್ಲಿ ಮಂಗಳ ಆಚೆ ಇದ್ದಾನೆ. ಆಮೇಲೆ ಇಲ್ಲಿ ಮಂಗಳ, ಇಲ್ಲಿ ಸರ್ಪ, ಇದು ಕುಜದೋಷ ಅಂತ ಕರೀತಾರೆ. ಅದ್ರ ಡಿಸ್ಕಷನ್ ಆಮೇಲೆ ಮಾಡೋಣ. 70% ಜಾತಕಗಳಿಗೆ ಕುಜದೋಷ ಇರ್ತಕ್ಕಂಥದ್ದು, ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ನಮ್ಮ ಕ್ಲಾಸಸ್ಸು ಇದೇ 19ನೇ ತಾರೀಕು 15 ದಿವಸ ಕ್ಲಾಸ್ ಇರುತ್ತೆ. ಬನ್ನಿ, ಜಾಯ್ನ್ ಆಗಿ. ಸೊ ಪ್ರತಿ ದಿವಸನೂ ವಿಶೇಷವಾಗಿರ್ತಕ್ಕಂಥ ಇನ್ಫಾರ್ಮೇಶನ್ನು. ಏನಾದ್ರು ಮಿಸ್ ಆದರೆ ನೈಟ್ 9:30 10:00 ಬರ್ತೀನಿ ನೋಡಿ. ಅಲ್ಲೂ ಮಿಸ್ ಆದರೆ ಯೂಟ್ಯೂಬ್ ನಕ್ಷತ್ರ ನಾಡಿ ಅಂತ ಇದು ಮಾಡಿ.
ಅಲ್ಲೂ ಮಿಕ್ಸ್ ಆದರೆ ಫೇಸ್ಬುಕ್ ಅಲ್ಲಿ ನೋಡಿ, ಒಂದು ದಿನೇಶ್ ನಕ್ಷತ್ರ ನಾಡಿ ಅಂತಿದೆ, ನಕ್ಷತ್ರ ನಾಡಿ ಅಂತಾನೆ ಒಂದು ಪೇಜ್ ಇದೆ, ಅಲ್ಲೂ ಕೂಡ ನಿಮಗೆ ನಮ್ಮ ವಿಡಿಯೋಗಳು ಮಿಸ್ ಆದರೆ ಸಿಗುತ್ತೆ. ಸೊ ಕಾರ್ಯಕ್ರಮ ಮುಗಿಸ್ತಕ್ಕಂಥ ಸಮಯ. ಸೊ ಕೊಡ್ತಕ್ಕಂಥದ್ದು ನಮ್ಮ ಜ್ಯೋತಿಷ್ಯನ ಮುಂದುವರ್ಸೋಣ. ಒಂದು ಕ್ವಶನ್ ಕೇಳ್ತೀರಾ, ಬಟ್ ಬನ್ನಿ ಕಲೀರಿ. ಎಲ್ಲ ವಾಹಿನಿಯಲ್ಲೂ ನೋಡ್ತಾ ಇರ್ತೀವಿ, ಅವರೇ ಕಾಲ್ ಮಾಡ್ತಾ ಇರ್ತಾರೆ, ನಾನು ಅದು ಅಬ್ಸರ್ವ್ ಮಾಡಿದ್ದೀನಿ. ಇಲ್ಲಿ ಯಾರ್ಯಾರು ಕಾಲ್ ಮಾಡ್ತಾರೋ ಅವರೆಲ್ಲ ಬೇರೆ ಬೇರೆ ಬರ್ತಕ್ಕಂಥವ್ರಿಗೆಲ್ಲ ಫ್ರೀಯಾಗಿ ತಿಳ್ಕೊತಾರೆ. ಅವರೊಂದು ಹೇಳ್ತಾರೆ, ನಾವೊಂದು ಹೇಳ್ತೀವಿ, ಇನ್ನೊಬ್ರೊಂದು ಹೇಳ್ತೀರಾ. ಒಂದು ಗುರಿ ಒಂದು ಗುರು ಇಟ್ಕೊಳ್ಳಿ, ಚೆನ್ನಾಗಿರ್ತೀರಾ. ಇಲ್ಲ ಅಂದರೆ ಚಿತ್ರಾನ್ನಾಗಿ ಹೋಗ್ತೀವಿ ನಾವೆಲ್ಲ. ಇದು ಇಂಪಾರ್ಟೆಂಟ್, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಊರವ್ರು ಇರೋದೆಲ್ಲ ಅದಕ್ಕೆ ಅನೇಕ ಜನ ಒಬ್ಬರು ಜ್ಯೋತಿಷ್ ಹತ್ರ ಹೋಗಲ್ಲ, ಊರಲ್ಲಿರೋರು ಜ್ಯೋತಿಷ್ ಹತ್ರ ಎಲ್ಲ ಹೋಗ್ತಾರೆ. ಒಬ್ಬೊಬ್ರು ಅಂತ ಅವ್ನು ಸರಿ ಹೇಳಿಲ್ಲ ನಾನು ಕರೆಕ್ಟಾಗಿ ಹೇಳ್ತೀನಿ ಅಂತ ಇವನು, ಇವ್ನು ಸರಿ ಹೇಳಿಲ್ಲ ನಾನು ಕರೆಕ್ಟಾಗಿ ಹೇಳ್ತೀನಿ ಅಂತ ಅಲ್ಲಿ ಅವನೊಂದು ಪೂಜೆ ಇವನೊಂದು ಪೂಜೆ ಮತ್ತೊಬ್ಬರು ಪೂಜೆ. ಅಲ್ಲಿ ಪಾಪ ನಿಮ್ಮ ಮಕ್ಕಳಿಗೆ ಮಾಡಿಸ್ತಾ ಇದ್ರು, ನೀವೇ ಮಾಡ್ಕೊತಾ ಇದ್ರ, ತಲೆ ಕೆಟ್ಟು ಗೊಬ್ಬರ ಎದ್ದು ಹೋಗುತ್ತೆ. ವೆರಿ ಸಿಂಪಲ್. ವಿಚ್ ಪ್ಲಾನೆಟ್? ಬರೀ ಮಂತ್ರದಿಂದಾನೇ ಚೇಂಜ್ ಆಗುತ್ತೆ. ಕಲಿಯುಗದಲ್ಲಿ ಮಂತ್ರ ಮಂತ್ರ ಮಂತ್ರ. ಪೂಜೆ ಮಾಡಿ ನಿಮ್ಗೆ ಏನಾದ್ರು ಚೇಂಜ್ ಆಗಿದೆ ಅಂದ್ರೆ ನಿಮ್ ಟೈಮ್ ಬಂದಿತ್ತು ಅಂತ ಅರ್ಥ, ನಿಮ್ಮ ದಶಾಭುಕ್ತಿಲಿ ಬಂದಿತ್ತು ಅಂತ. ನಿಮ್ಮ ದಶಾಭುಕ್ತಿಲಿ ಬರ್ದಲೇ ನೀವು ಮುಂಚೆನೆ ಪ್ರೀಪೋನ್ ಮಾಡ್ಕೋಬೇಕು ಅಂದ್ರೆ ಓನ್ಲಿ ಮಂತ್ರ ಹೆಲ್ಪ್ಸ್ ಅಷ್ಟೇ. ಆ ಮಂತ್ರ ಯಾವಾಗ ಹೆಲ್ಪ್ ಮಾಡುತ್ತೆ ಅಂದ್ರೆ ಟ್ರಾನ್ಸಿಟ್ ಅಲ್ಲಿ ಹೆಲ್ಪ್ ಮಾಡ್ಬಿಡುತ್ತೆ. ಓಕೆ, ಒಳ್ಳೇದಾಗ್ಲಿ, ಖುಷಿಯಾಗಿರಿ, ನೆಮ್ಮದಿಯಾಗಿರಿ, ಆರಾಮಾಗಿರಿ, ಫಸ್ಟ್ ಕ್ಲಾಸ್ ಆಗಿರಿ, ಕೂಲ್ ಆಗಿರಿ. ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡೋಣ ಲೈಫಲ್ಲಿ, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸರ್ವೇ ಜನ ಸುಖಿನೋ ಭವಂತು.